ನಮ್ಮ ಆರಾಧನೆಯನ್ನು ಪ್ರಾರಂಭ ಮಾಡುತ್ತೇವೆ.
ಈ ಪರಿಶುದ್ಧ ಆರಾಧನೆಗೆ ಆರಿಸಿಕೊಂಡಿರುವ ಮೊದಲನೆಯ ವೇದ ಭಾಗವು ಜ್ಞಾನೋಕ್ತಿಗಳು 16ನೇ ಅಧ್ಯಾಯ ವಚನಗಳು 21ರಿಂದ 30ರವರೆಗೆ. ಜ್ಞಾನೋಕ್ತಿಗಳು ಅಧ್ಯಾಯ 16 ವಚನಗಳು 21ರಿಂದ 30ರವರೆಗೆ. ಜ್ಞಾನ ಹೃದಯರಿಗೆ ಜಾಣರೆಂಬ ಬಿರುದು ಬರುವುದು, ಸವಿತುಟಿಯಿಂದ ಉಪದೇಶ ಶಕ್ತಿಯು ಹೆಚ್ಚುವುದು. ವಿವೇಕಿಗೆ ವಿವೇಕವೇ ಜೀವದ ಬುಗ್ಗೆ, ಮೂರ್ಖನಿಗೆ ಮೂರ್ಖತನವೇ ದಂಡನೆ. ಜ್ಞಾನಿಯ ಹೃದಯವು ಅವನ ಬಾಯಿಗೆ ಜಾಣತನವನ್ನು, ಅವನ ತುಟಿಗಳಿಗೆ ಉಪದೇಶ ಶಕ್ತಿಯನ್ನು ಹೆಚ್ಚಿಸುವುದು. ಸವಿನುಡಿಯು ಜೇನು ಕೂಡ, ಅದು ಆತ್ಮಕ್ಕೆ ಸಿಹಿ, ಎಲುಬಿಗೆ ಕ್ಷೇಮ. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ದುಡಿಯುವವನಿಗೆ ಅವನ ಹೊಟ್ಟೆಯೇ ದುಡಿಯುವುದು, ಅವನು ದುಡಿಯಲಿಕ್ಕೆ ಅವನ ಬಾಯಿಯೇ ಒತ್ತಾಯ ಮಾಡುವುದು. ನೀಚನು ಕೇಡೆಂಬ ಕುಣಿಯನ್ನು ತೋಡುತ್ತಾನೆ, ಅವನ ತುಟಿಗಳಲ್ಲಿ ಬೆಂಕಿಯು ಉರಿಯುತ್ತದೆ. ತುಂಟನು ಜಗಳವನ್ನು ಬಿತ್ತುತ್ತಾನೆ, ಚಾಡಿಕೋರನು ಮಿತ್ರನನ್ನು ಅಗಲಿಸುತ್ತಾನೆ. ಬಲಾತ್ಕಾರಿಯು ನೆರೆಯವನನ್ನು ಮರಳುಗೊಳಿಸಿ ದುರ್ಮಾರ್ಗಕ್ಕೆ ಎಳೆಯುವನು. ಕಣ್ಣನ್ನು ಮುಚ್ಚಿಕೊಳ್ಳುವವನು ಕುಯುಕ್ತಿಗಳನ್ನು ಕಲ್ಪಿಸುವನು. ತುಟಿಯನ್ನು ಮಣಿಸಿಕೊಳ್ಳುವವನು ಕೇಡನ್ನು ಸಾಧಿಸುವನು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ಈಗ ಪತ್ರಿಕೆಯ ವೇದ ಪಾರಾಯಣ ಭಾಗವನ್ನು ಆಲಿಸೋಣ. ಪತ್ರಿಕೆಯ ವೇದ ಪಾರಾಯಣ ಭಾಗವು ಈಗ ಓದಲ್ಪಡುವುದು. ಆತ್ಮನೇ ನಿನಗೆ ಸ್ತೋತ್ರ ಎಂಬುದಾಗಿ ಸಭೆಯ ಪ್ರತ್ಯುತ್ತರವನ್ನು ನುಡಿಯುವಂತೆ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಆತ್ಮನೇ ನಿನಗೆ ಸ್ತೋತ್ರ. ಈ ಉದಯದ ಆರಾಧನೆಗಾಗಿ ಆರಿಸಿಕೊಂಡಿರುವ ಎರಡನೇ ವೇದ ಭಾಗವು, ಅದು ಪತ್ರಿಕೆಗಳ ಭಾಗ. ಯಾಕೋಬನ ಬರೆದ ಪತ್ರಿಕೆ ಅಧ್ಯಾಯ 3 ವಚನ 1ರಿಂದ 12ರವರೆಗೆ. ಯಾಕೋಬನ ಬರೆದ ಪತ್ರಿಕೆ ಅಧ್ಯಾಯ 3 ವಚನ 1ರಿಂದ 12ರವರೆಗೆ. ನಾಲಿಗೆಯನ್ನು ಬಿಗಿ ಹಿಡಿಯುವುದರ ವಿಷಯವು, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡಿರಿ, ಅವು ಬಹುದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉಳಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇರ್ತದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷಯದಿಂದ ತುಂಬಿ ಇದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಊಟೆಯ ಒಂದೇ ಬಾಯಿಂದ ಸಿಹಿ ನೀರು ಕಹಿ ನೀರು ಎರಡೂ ಹೊರಡುವುದುಂಟೆ. ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದೋ, ದ್ರಾಕ್ಷಿ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದೋ, ಹಾಗೆಯೇ ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು ಬರುವುದಿಲ್ಲ ಎನ್ನುವಂಥದ್ದೇ. ಆತ್ಮನೇ ನಿನಗೆ ಸ್ತೋತ್ರವಾಗಲಿ. ಹಾಡುವ ಜ್ಞಾನ ಸಂಕೀರ್ತನೆಗಳಲ್ಲಿ 97ನೆಯ ಜ್ಞಾನ ಸಂಕೀರ್ತನೆಯಲ್ಲಿ ಹಾಡಿಕೊಳ್ಳೋಣ. 97ನೇಯದು. ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು, ಅಗಣಿತ ಐಶ್ವರ್ಯವ ನೆಗಳುವ ನಿಧಿಯಿದು. ಚರಣ ಬಿಟ್ಟು ಚರಣವಲ್ಲ. ನಾವೆಲ್ಲರೂ ಕುಳಿತುಕೊಂಡೇ ಭಕ್ತಿಭಾವದಿಂದ ಹಾಡಿಕೊಳ್ಳೋಣ ಜಗತ್ಪತಿ ವಾಕ್ಯವು.
ನಾವೆಲ್ಲರೆಂದು ನಿಂತುಕೊಂಡು ಸುವಾರ್ಥ ವೇದ ಪಾರಾಯಣ ಭಾಗವನ್ನು ಈಗ ಆಲಿಸೋಣ. ಸುವಾರ್ತೆಯ ಭಾಗವು ಈಗ ಪಾರಾಯಣವಾಗಲ್ಪಡುವುದು. ಕ್ರಿಸ್ತನೇ ನಿನಗೆ ಸ್ತೋತ್ರ ಎಂಬುದಾಗಿ ಪಾರಾಯಣವಾದ ನಂತರ ಸಭೆಯವರೆಲ್ಲರೂ ಉತ್ತರ ಪ್ರತ್ಯುತ್ತರವನ್ನು ನುಡಿಯುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಈ ದಿನದ ಮೂರನೇ ಪಾರಾಯಣಕ್ಕಾಗಿ ಆದುಕೊಂಡ ವೇದ ಭಾಗವು ಶ್ರೀ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 30ರಿಂದ 37 ವಚನದವರೆಗೆ. ಶ್ರೀ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 30ರಿಂದ 37 ವಚನದವರೆಗೆ. ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ಚದುರಿಸುವವನಾಗುತ್ತಾನೆ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಯಾವನಾದರೂ ಮನುಷ್ಯಕುಮಾರನಿಗೆ ವಿರುದ್ಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ಮರ ಒಳ್ಳೆಯದೆಂದರೆ ಅದರ ಫಲವು ಒಳ್ಳೆಯದನ್ನಿರಿ, ಮರ ಹುಳುಕು ಅಂದರೆ ಅದರ ಫಲವು ಹುಳುಕು ಅನ್ನಿರಿ. ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ಸರ್ವಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿನ್ನಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಿಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಎಂದನು ಎಂಬುದು. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಸಭೆಯವರು ದಯವಿಟ್ಟು ಕುಳಿತುಕೊಳ್ಳ್ರಿ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಮತ್ತು ಮದುವೆಯ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವ ಪ್ರಿಯರ ಹೆಸರುಗಳು ಈ ರೀತಿಯಲ್ಲಿರ್ತದೆ. ಅವರಿಗಾಗಿ ಶುಭಾಶಯವನ್ನು ಕೋರುವ ಪ್ರಾರ್ಥನೆ ಮತ್ತು ಸಂಗೀತಗಳನ್ನು ನಾವು ಹಾಡಿಕೊಳ್ಳೋಣ. ಮಿಸಸ್ ಜಾಯ್ಸ್ ರಾಜರತ್ನ, ಮಿಸಸ್ ಮಾರ್ಲಿನ್ ಕ್ರಿಸ್ಟಿಡಾ, ಮಿಸ್ಟರ್ ಎ ಅರ್ನಾಲ್ಡ್, ಮಾಸ್ಟರ್ ನಥಾನ್ ಸೆಲ್ಡನ್, Mr. Akshay Samuel, Mr. S. Ravi Kumar, Mrs. Padmavati K, Mrs. Tracy Mary,
ಕುಮಾರಿ ಜೆಬಾ ಸ್ಯಾಮ್ವೆಲ್, ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುವ ಪ್ರಿಯರು ಮಿಸ್ಟರ್ ಒಲಿವರ್ ಅರುಣ್ ಕುಮಾರ್ ಆ್ಯಂಡ್ ಮಿಸಸ್ ಸವಿತಾ, ಮಿಸ್ಟರ್ ಎಸ್ ನವೀನ್ ಕುಮಾರ್ ಆ್ಯಂಡ್ ಮಿಸಸ್ ಲೀನಾ ಪೆಟ್ರಿಷಿಯಾ ವಿಜಯನ್. ಇವರೆಲ್ಲರಿಗಾಗಿ ಶುಭಾಶಯದ ಸಂಗೀತವನ್ನು ನಾವು ಪಾಡುವೆ. ಸಂಸಾರ ಕ್ಷೇಮ ಬಾಳಿಕೆಯನ್ನು ಒಟ್ಟಾಗಿ ಹಾಡಿಕೊಳ್ಳೋಣ. ಪ್ರೀತಿಯ ರಕ್ಷಕನಾದ ಸ್ವಾಮಿ, ಒಳ್ಳೆಯ ದೇವರು ನೀನು ನಮ್ಮನ್ನ ಆಶೀರ್ವಾದ, ಆರೋಗ್ಯ, ಭಾಗ್ಯವೆಂಬ ಶ್ರೇಷ್ಠ ಕಿರೀಟದಿಂದ ಶೃಂಗರಿಸಿ ಆಯುಷ್ಕಾಲ ಮತ್ತು ಪರಲೋಕದ ದಿವ್ಯ ಕೃಪಾವರಗಳಿಂದ ಆರೋಗ್ಯವೆಂಬ ಶ್ರೇಷ್ಠ ಕಿರೀಟದಿಂದ ನಮ್ಮನ್ನು ಶೃಂಗಾರ ಮಾಡಿದ್ದಿ. ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ನೆನಪು ಮಾಡಿಕೊಳ್ಳುತ್ತಿರುವಂಥ, ಕಂಡುಕೊಂಡಿರುವ ಎಲ್ಲ ನಮ್ಮ ಹಿರಿಕಿರಿಯರಿಗಾಗಿ, ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸ್ತೇವೆ. ಮಕ್ಕಳನ್ನು ವಿಶೇಷವಾಗಿ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರತಿಯೊಬ್ಬರ ಸುತ್ತಲೂ ದೇವದೂತರನ್ನು ಕಾವಲಾಗಿಟ್ಟು ಹೊಸ ವರ್ಷದ ಪ್ರತಿ ಹೆಜ್ಜೆಯಲ್ಲಿ ನೀನು ಜೊತೆಯಲ್ಲಿದ್ದು ಆರೋಗ್ಯ, ಭಾಗ್ಯ, ಸಮಾಧಾನ, ಕೃಪೆಗಳಲ್ಲಿ ಮುನ್ನಡೆಸೆಂದು ಬೇಡುತ್ತೇವೆ. ಪ್ರೀತಿಯ ಕರ್ತನೆ, ತಮ್ಮ ಮದುವೆಯ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುತ್ತಿರುವ ದಂಪತಿಗಳಿಗಾಗಿ ಬೇಡುತ್ತೇವೆ. ಅವರನ್ನು ಹರಸು, ಆಶೀರ್ವದಿಸು. ಒಬ್ಬಟ್ಟಿಗರನ್ನ ಸಂಸಾರಿಗಳನ್ನಾಗಿ ಒಂದಾಗಿ ಸೇರಿಸುವ ರಾಜಾದಿರಾಜನೇ, ಆ ಸಂಸಾರ ನಾವೆಯ ಚುಕ್ಕಾಣಿಯನ್ನು ಹಿಡಿದು ಸುರಕ್ಷಿತವಾಗಿ ಲೋಕದ ಭಾವಸಾಗರದಲ್ಲಿ ನೀನು ಮುನ್ನಡೆಸಬೇಕೆಂದು ಬೇಡುತ್ತೇವೆ. ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸು. ಕುಟುಂಬ ಮಕ್ಕಳನ್ನು ಹರಸು, ಆಶೀರ್ವದಿಸು. ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಿಯರೆಲ್ಲರಿಗೆ ಶುಭಾಶಯವನ್ನು ಕೋರುತ್ತಾ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೆನ್. ಸಭೆಯವರು ದಯವಿಟ್ಟು ಕುಳಿತುಕೊಳ್ಳ್ರಿ. ದೇವರ ಪರಿಶುದ್ಧವಾದ ವಾಕ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂಥ ಸಮಯ. 2 ಸ್ತುತಿಗೀತೆಗಳನ್ನು ನಾವೆಲ್ಲರ ಭಕ್ತಿ ಭಾವದಿಂದ ಹಾಡುತ್ತಾ ದೇವರ ವಾಕ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಓ ವಾಟ್ ಎ ವಂಡರ್ಫುಲ್ ವಂಡರ್ಫುಲ್ ಡೇ. ನಮ್ಮೆಲ್ಲರಿಗೆ ಗೊತ್ತಿರುವಂಥ ಒಂದು ಸುಂದರವಾದ ಇಂಗ್ಲಿಷ್ ಕೋರಸ್. ಇದನ್ನು ಕನ್ನಡದಲ್ಲಿ ನಾವೆಲ್ಲ ಒಟ್ಟಾಗಿ ಹಾಡಿಕೊಳ್ಳೋಣ. ಬಹಳ ಸುಂದರವಾದ ಅರ್ಥಗರ್ಭಿತವಾದ ದೇವರ ವಾಕ್ಯದ ಅನುಗುಣವಾಗಿ ಬರೆಯಲ್ಪಟ್ಟ ಒಂದು ಫೇಮಸ್ ಒಂದು ಕೋರಸ್. ನಾವೆಲ್ಲ ಇದನ್ನು ಒಟ್ಟಾಗಿ ಹಾಡಿಕೊಳ್ಳೋಣ.
ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯನು. ಪಾಪಾಂಧಕಾರದೊಳು ಅಲೆದೆನ, ರಕ್ಷಕನ ಕಂಡೆನು. ಸುಂದರವಾದ ಗೀತೆ ನಮ್ಮ ಸ್ಕ್ರೀನಲ್ಲಿ ಈ ಗೀತೆಯನ್ನು ಬರ್ತಾ ಇದೆ. ಎಲ್ಲರೂ ನೋಡಿ ಹಾಡುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇವೆ. ಗೀತೆ 236ನೇದು ನಮ್ಮ ಗ್ರೀನ್ ಬುಕ್ನಲ್ಲಿ 236 ಇದರಲ್ಲಿ ಬರ್ತದೆ. ದಯವಿಟ್ಟು ನೋಡಿ ಹಾಡಿ. ನನ್ನ ಹೃದಯದ ಧ್ಯಾನವು ನನ್ನ ಬಾಯ ಮಾತುಗಳು
ನಿನಗೆ ಸಮರ್ಪಕವಾಗಿರಲಿ ಪರಿಶುದ್ಧನಾದಂಥ ದೇವರೇ. ಈ ದಿನದ ವಾಕ್ಯ ಸಂದೇಶ ನಮ್ಮ ನಾಲಿಗೆಯ ವಿಷಯದಲ್ಲಿ ಇರುವಂಥದ್ದಾಗಿದೆ. ನಮ್ಮ ಬಾಯ ಮಾತುಗಳು ಮತ್ತು ಬಹಳ ಪ್ರಾಮುಖ್ಯವಾದದ್ದು. ನಾಲಿಗೆ ಅತ್ಯಂತ ಚಿಕ್ಕದಾದ ಅಂಗ ನಮ್ಮ ಬಾಯೊಳಗೆ ಇರುವಂಥದ್ದಾಗಿದೆ. ಅದರದ್ದು ಮಾಡುವಂಥ ಒಂದು ಕಾರ್ಯ ವಿಶೇಷವಾದದ್ದು. ಆದುದರಿಂದ ನನ್ನ ಹೃದಯದ ಧ್ಯಾನ ಮತ್ತು ನನ್ನ ಬಾಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಪರಿಶುದ್ಧನಾದಂಥ ದೇವರೇ. ಸುಂದರ ಗೀತೆಯನ್ನು ನಾವು ಹಾಡಿಕೊಳ್ಳೋಣ. ನನ್ನ
ಕರ್ತನೆ, ನಮ್ಮ ಬಾಯ ಮಾತುಗಳು, ನಮ್ಮ ಆಲೋಚನೆಗಳು ಮತ್ತು ನಮ್ಮ ಹೃದಯದಲ್ಲಿ ಉಕ್ಕಿ ಬರುವಂತಹ ಧ್ಯಾನದ ಆಲೋಚನೆಗಳನ್ನು ನಿನ್ನದಾಗಿರಲಿ ಸ್ವಾಮಿ. ಆದರೆ ನಮ್ಮ ನಾಲಿಗೆ ನುಡಿಯುವಂತಹ ಒಂದು ಸಣ್ಣ ಸಣ್ಣ ಮಾತುಗಳು, ಪ್ರಿಯ ಕರ್ತನೆ, ಅದು ಬೆಂಕಿಯನ್ನು ಹಚ್ಚುವಂಥದ್ದಾಗಿದೆ. ನರಕದ ಅಗ್ನಿಯನ್ನ ಪ್ರಪಂಚದಾದ್ಯಂತ ಅದು ಹರಡುವಂಥದ್ದಾಗಿದೆ ಎಂಬುದಾಗಿ ನಿನ್ನ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಈ ದಿನ ನಾವು ನಮ್ಮ ನಾಲಿಗೆಯನ್ನು ಹೇಗೆ ನಮ್ಮ ವಶದಲ್ಲಿಟ್ಟುಕೊಳ್ಳಬೇಕು, ನಮ್ಮ ನಾಲಿಗೆಯ ಮೂಲಕ ಹೇಗೆ ನಿನ್ನನ್ನು ಸ್ತುತಿಸಬೇಕು ಮತ್ತು ನನ್ನ ಇಡೀ ಶರೀರವನ್ನು ಮರಣದ ಕಡೆಗೆ ನಡೆಸುವಂಥ ಈ ಒಂದು ಅಂಗವನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವವನು ಜೀವವನ್ನೇ, ನಿತ್ಯ ಜೀವವನ್ನೇ ಹೊಂದಿಕೊಳ್ಳುವವನಾಗಿದ್ದಾನೆ. ಜೀವ ಮರಣಗಳು ನಮ್ಮ ನಾಲಿಗೆಯಲ್ಲೇ ಇದೆ ಎಂಬುವ ವಾಕ್ಯಗಳು ನಮ್ಮನ್ನು ಎಚ್ಚರಿಸ್ತಾ ಇದೆ ಸ್ವಾಮಿ. ಈ ಒಂದು ಪವಿತ್ರ ಸಮಯದಲ್ಲಿ ನಮ್ಮ ಜೊತೆಯಲ್ಲಿರು. ನಿನ್ನ ಸೇವಕನನ್ನ ಕೃಜಿಯ ಮರೆಯಲಿಟ್ಟು ನಮ್ಮ ಶರೀರವನ್ನು ಪಾಪದ ಆ ಸಂಕೋಲೆಯಿಂದ ಬಿಡಿಸಿ ನಮ್ಮ ನಾಲಿಗೆಯನ್ನು ನಮ್ಮ ವಶದಲ್ಲಿಟ್ಟುಕೊಳ್ಳುವಂತೆ ನಮ್ಮನ್ನು ಹರಸೆಂದು ಯೇಸುವಿನ ನಾಮದಲ್ಲಿ ಈ ಧ್ಯಾನವನ್ನು ಪ್ರಾರಂಭ ಮಾಡುತ್ತೇವೆ. ಆಮೆನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯಾದ ದೇವರೇ, ಈ ಧ್ಯಾನ ಸಮಯದಲ್ಲಿ ನಮ್ಮ ಬಾಯ ಮಾತುಗಳನ್ನು, ನಮ್ಮ ಹೃದಯದ ಆಲೋಚನೆಗಳನ್ನು ನಿನ್ನ ಕಡೆಗೆ ಎತ್ತುತ್ತೇವೆ. ನೀನು ನಮ್ಮನ್ನು ನಿನ್ನ ವಶದಲ್ಲಿಟ್ಟುಕೊಂಡು ಈ ಧ್ಯಾನದಲ್ಲಿ ನಮ್ಮನ್ನು ಹರಸಿ ಮುನ್ನಡೆಸೆಂದು ತಾಳ್ಮೆಯಿಂದ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ. ಆಮೆನ್. ದೇವರು ಪ್ರೀತಿ ಮಾಡುವಂಥ ಪ್ರಿಯರೇ, ಮತ್ತೊಂದು ಆವರ್ತಿ ನಿಮ್ಮನ್ನು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದಿಸ್ತೇನೆ. ಮತ್ತು ಈ ದಿನದ ಒಂದು ವಿಶೇಷವಾದ ಆರಾಧನೆಗೆ ನಾವೆಲ್ಲರೂ ಆಲಯದಲ್ಲಿ ಕೂಡಿ ಬಂದು ಕರ್ತನನ್ನು ಸ್ತುತಿಸುವ ಮಹಾಭಾಗ್ಯವನ್ನು ದೇವರು ನಮಗೆ ಕೊಟ್ಟದಕ್ಕಾಗಿ ಆತನನ್ನು ಸ್ತುತಿಸೋಣ, ಕೊಂಡಾಡೋಣ ಮತ್ತು ಕರ್ತನಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ಪ್ರಿಯರೇ, ನಮ್ಮ ಇಡೀ ಶರೀರ ದೇವರಿಗೆ ಪವಿತ್ರವಾದ ಆಲಯವಾಗಿದೆ. ಕರ್ತನ ಗರ್ಭಗುಡಿ ನಮ್ಮ ಹೃದಯವಾಗಿದೆ ಮತ್ತು ದೇವರು ನಮ್ಮಲ್ಲಿ ನೆಲೆಸಲು ಇಷ್ಟಪಡುವವರಾಗಿದ್ದಾರೆ. ಮತ್ತು ನಮ್ಮನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ದೇವರು, ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದ ದೇವರು ನಮ್ಮನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಉಂಟು ಮಾಡಿರುವಾಗ ನಾನಿರುವ ಸ್ಥಳದಲ್ಲಿ ನೀವೆಲ್ಲರೂ ಇರಬೇಕೆಂಬುದಾಗಿ ದೇವರು ಇಷ್ಟಪಡುವವರಾಗಿದ್ದಾರೆ. ಹಾಗಾದರೆ ನಮ್ಮ ಶರೀರದ ಒಳಗೆ ಇದ್ದುಕೊಂಡು ನಮ್ಮನ್ನು ನಿರಂತರವಾಗಿ ಪಾಪಕ್ಕೆ ನಡೆಸುತ್ತಿರುವಂಥ ಒಂದು ಅಂಗ ಈಗ ತಾನೇ ನಾವು ಹಾಡಿದಂಥ ಅಥವಾ ನಾವು ಕೇಳಿದಂಥ ಒಂದು ಈ ದಿನದ ವಾಕ್ಯ ಧ್ಯಾನದ ವಿಷಯ ನಮ್ಮ ನಾಲಿಗೆಯಾಗಿದೆ. ಆದ್ದರಿಂದ ಈ ಒಂದು ಅಂಗವನ್ನು ತನ್ನ ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವವನು ತನ್ನ ಇಡೀ ಶರೀರವನ್ನು ನಿತ್ಯ ಜೀವದ ಕಡೆಗೆ ನಡೆಸಿಕೊಳ್ಳುತ್ತಾನೆಂಬುವ ಈ ದಿನದ ಧ್ಯಾನ ಬಹಳ ಸುಂದರವಾಗಿದೆ ಪ್ರಿಯರೇ. ಆದುದರಿಂದ ನಾವು ತಿಳಿದು ಅನೇಕ ವೇಳೆ ಬಹಳ ಸುಲಭವಾಗಿ ಮಾತನಾಡಿಬಿಡ್ತೇವೆ. ಕೆಲವೊಮ್ಮೆ ಅಂತೂ ನಮ್ಮ ಬಾಯಿಂದ ಬರುವ ಮಾತುಗಳು ಅಲುಗಿನ ಹಾಗೆ, ಕತ್ತಿಯ ಹಾಗೆ ಇತರರನ್ನ ಚುಚ್ಚುವಂಥದ್ದಾಗಿದೆ. ಮತ್ತು ನಾಲಿಗೆ ಎಂಬ ಬಾಣ, ಅದು ಹೊರಡುವಂಥ ಮಾತುಗಳು ಅದು ನೇರವಾಗಿ ಇತರರ ಹೃದಯವನ್ನು ಚುಚ್ಚುವಾಗ ಅದು ನಮ್ಮ ಆತ್ಮವನ್ನು ನಷ್ಟಪಡಿಸುತ್ತದೆ ಎಂಬ ವಿಷಯದಲ್ಲಿ ಯಾವುದೇ ಲೋಪದೋಷವಿಲ್ಲ. ಆದ್ದರಿಂದ ಬೈಬಲ್ ಸ್ಪಷ್ಟವಾಗಿ ಯೇಸು ಸ್ವಾಮಿ ಕೂಡ ನಾಲಿಗೆ ವಿಷಯದಲ್ಲಿ ಎಚ್ಚರಿಸಿದ್ದಾರೆ. ಮತ್ತೆ ಯಾಕೋಬನ ಪತ್ರಿಕೆಯಲ್ಲಿ ಕೂಡ ನಾಲಿಗೆಯ ಒಂದು ಅಧ್ಯಾಯವೇ 3ನೇ ಅಧ್ಯಾಯ ಈ ನಾಲಿಗೆಯನ್ನು ಬಿಗಿ ಹಿಡಿಯುವುದರ ವಿಷಯದಲ್ಲಿ ಟೇಮಿಂಗ್ ಆಫ್ ದ ಟಂಗ್ ಎಂಬುದಾಗಿ ನಾವು ಈ ದಿನ ಧ್ಯಾನಿಸುವವರಾಗಿದ್ದೇವೆ. ನಮ್ಮ ನಾಲಿಗೆಯ ವಿಷಯದಲ್ಲಿ ನಾವು ಎಚ್ಚೆತ್ತುಕೊಳ್ಳೋಣ ಮತ್ತು ನಮ್ಮನ್ನು ನಾವು ದೇವರ ಕೈಗಳಿಗೆ ಒಪ್ಪಿಸಿಕೊಡೋಣ. ನಮ್ಮಲ್ಲಿ ಅನೇಕರಿಗೆ ಆಶ್ಚರ್ಯವಾಗ್ತದೆ, ನಾವು ಬಹಳ ಒಳ್ಳೆಯವರು, ಎಷ್ಟು ಎಜುಕೇಟೆಡ್ಸ್, ನಮ್ಮ ಗ್ರ್ಯಾಜುಯೇಷನ್ ಎಲ್ಲ ಮಾಡ್ಕೊಂಡಿದ್ದೇವೆ, ವಯಸ್ಸಾಗಿದೆ, ಎಲ್ಲ ಆಗಿದೆ. ಒಂದು ವೇಳೆ
ನಮಗೇನಾದರೂ ಭಯಂಕರ ಕೋಪ ಬಂದರೆ ಪ್ರಿಯರೇ, ಆಗ ನಮ್ಮ ಒಳಗೆ ಅಡಗಿರುವಂಥ ಒಬ್ಬ ವ್ಯಕ್ತಿ ಹೊರಗೆ ಬರ್ತಾನೆ. ಆ ಹೊರಗೆ ಬರುವಾಗ ಆತನ ಬಾಯಿಂದ ಬರುವ ಮಾತುಗಳನ್ನು ಕೇಳಿಸ್ಕೊಳ್ಳುವಾಗ, ಅಯ್ಯೋ ಇವ್ರ ವಿಷಯದಲ್ಲಿ ನಾನೇನೋ ಅಂದ್ಕೊಂಡಿದ್ದೆ, ಇವ್ರು ಇಷ್ಟು ಹೊಲಸಾದ ಮಾತುಗಳನ್ನು ಹೇಗಾಡ್ತಾರೆ, ಇಷ್ಟು ಚುಚ್ಚುವ ಮಾತುಗಳನ್ನು ಹೇಗಾಡ್ತಾರೆ, ಹೇಗೆ ಇವರ ಬಾಯಿಂದ ಇಂಥ ಮಾತುಗಳು ಬರ್ತದೆ ಎಂಬುದಾಗಿ ಅದನ್ನು ಕೇಳಿಸ್ಕೊಳ್ಳುವಾಗ ಬಹಳ ಭಯವಾಗ್ತದೆ ಮತ್ತು ದುಃಖ ಕೂಡ ಆಗ್ತದೆ. ಒಂದು ವೇಳೆ ನಮಗೆ ಹೀಗಾದರೆ ಪರಲೋಕದ ನಮ್ಮ ತಂದೆಯಾದ ದೇವರಿಗೆ ಹೇಗಾಗ್ಬೋದು? ಆದುದರಿಂದ ನಿನ್ನ ಬಾಯ ಮಾತುಗಳು, ನಿನ್ನ ಹೃದಯದ ಧ್ಯಾನ ಬಹಳ ಮುಖ್ಯ. ಅದು ನನಗೆ ಸಮರ್ಪಣೆ ಮಾಡು, ನನಗೆ ನೀನು ಸಮರ್ಪಣೆ ಮಾಡಾಗ ಇಡೀ ಶರೀರವನ್ನ ನಾನು ಸಜೀವ ಯಜ್ಞವನ್ನಾಗಿ ಅಂಗೀಕರಿಸುತ್ತೇನೆ ಎಂಬುದಾಗಿ ಸ್ವಾಮಿ ಇಂದು ನಮಗೆ ಹೇಳುವವರಾಗಿದ್ದಾರೆ. ಮಾತಿನ ಪಾಪಗಳು ಪ್ರಿಯರೇ, ದ ಸಿನ್ ಆಫ್ ದ ಟಂಗ್, ದ ಸಿನ್ ಆಫ್ ದ ವರ್ಡ್ಸ್, ದ ಸಿನ್ ಆಫ್ ದ ಟಾಕ್, ಈ ರೀತಿಯಲ್ಲಿ ಅನೇಕ ಭಾಷೆಯಲ್ಲಿ ಹೇಳ್ಬೋದು. ನನ್ನ ಮಾತಿನ ಪಾಪಗಳು ನಮ್ಮನ್ನು ಸುಲಭವಾಗಿ ನಮ್ಮ ಶರೀರಕ್ಕೆ, ನಮ್ಮ ಆತ್ಮಕ್ಕೆ, ಆತ್ಮದ ಶರೀರಕ್ಕೆ ಕೇಡನ್ನು ಉಂಟು ಮಾಡ್ತದೆ. ಆದ್ರಿಂದ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ, ಬಹಳ ನುಡಿದರೆ ಮುತ್ತಿನ ಹಾರದಂತಿರಬೇಕೆಂಬುದಾಗಿ ನಮ್ಮ ಜಾನಪದ ಸಾಹಿತ್ಯದ ಒಂದು ಮಾತಿದೆ. ನಾವು ಮಾತನಾಡಿದರೆ ಒಂದು ಮುತ್ತಿನ ಹಾರ, ಆ ಮಣಿಗಳನ್ನು ಪೋಣಿಸಿದ ಹಾಗೆ ಆ ಸುಂದರವಾದ ಮಾತುಗಳು ನಮ್ಮ ಬಾಯಿಂದ ಹೊರಗೆ ಬರಬೇಕೆಂಬುವಂಥ ನಮ್ಮ ಅನೇಕ ಗಾದೆಯ ನುಡಿಗಳು ನಮ್ಮ ಜೊತೆಯಲ್ಲಿದೆ. ಪ್ರಿಯರೇ, ದೇವರ ವಾಕ್ಯ ನಮ್ಮನ್ನ ಗ್ರೀಕ್ ಭಾಷೆಯಲ್ಲಿ ಒಂದು ಪದ ಅಲ್ಲಿ ಬರೆಯಲ್ಪಟ್ಟಿದೆ. ಲ್ಯಾಶನಾಚ್ ಎಂಬುವಂಥ ಒಂದು ಗ್ರೀಕ್ ಪದ. ಆ ಗ್ರೀಕ್ ಪದ ಯಾವ ಅರ್ಥವನ್ನ ನಮಗೆ ಕೊಡ್ತದೆ ಅಂತ ಹೇಳಿದರೆ, 6 ಅಂಗುಲದ ನಾಲಿಗೆ 6 ಅಡಿ ಮನುಷ್ಯನನ್ನೇ ನಾಶಪಡಿಸುತ್ತದೆ. ಅಂತ ಆಳವಾದ ಅರ್ಥದ ಒಂದು ಪದ ಬೈಬಲಲ್ಲಿ ನಮಗೆ ಉಪಯೋಗಿಸಲ್ಪಟ್ಟಿದೆ. ಅಂತ ಡೇಂಜರಸ್ ಒಂದು ಅಂಗ ನಿನ್ನ ಬಾಯಿಯೊಳಗಿದೆ. ನೀನು 6 ಅಂಗಲದ ನಾಲಿಗೆ, ಅದು ನಮ್ಮ ಬಾಯಲ್ಲಿ ಅದು ದೇವರು ನಿರ್ಮಿಸಿದಾಗ ನಮ್ಮ ಇಡೀ ಶರೀರವನ್ನೇ, ನಮ್ಮ 6 ಅಡಿ ಮನುಷ್ಯನನ್ನೇ ಒಂದು ವೇಳೆ ಅದು ನಾಶಪಡಿಸುವಂತ ಒಂದು ಅಂಗವಾಗಿದೆ. ಅದರಿಂದ ಟೆರರ್ ಆಫ್ ದ ಟಂಗ್, ದೇಹದಲ್ಲಿ ಬಹು ಸಣ್ಣದಾಗಿದ್ದರೂ ಕೂಡ ಅದೊಂದು ಟೆರರ್ ಆಗಿ, ಒಂದು ಟೆರರಿಸ್ಟ್ ತರ ಅಡಗಿ ಕುಳಿತು ನಮ್ಮ ಇಡೀ ಶರೀರವನ್ನ ಸಮಾಜದಲ್ಲಿ ಒಂದು ಕೆಟ್ಟ ವ್ಯಕ್ತಿಯನ್ನಾಗಿ ರೂಪಿಸಿ ನಡೆಸುವಂಥದ್ದಾಗಿದೆ. ಅದು ಬಾಯೊಳಗೆ ಅಡಗಿ ಕುಳಿತಿದೆ. ಈ ಅಡಗಿರುವಂಥ ಟೆರರಿಸ್ಟ್ ಬಗ್ಗೆ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಯಾಕಂದರೆ ಇಟ್ಸ್ ಎ ಟೆರರ್ ಆಫ್ ದಿ ಟಂಗ್ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುವವರಾಗಿದ್ದೇವೆ. ಯಾಕೋಬನ ಒಂದು ಪತ್ರಿಕೆ ಈಗ ತಾನೇ ನಾವು ಓದಿದಂಥ ಭಾಗದಲ್ಲಿ ನೀವು ಕೇಳಿಸಿಕೊಂಡಿದ್ದೀರಿ ಪ್ರಿಯರೇ. ಒಂದು ಸಣ್ಣ ಕಿಚ್ಚು ಇಡೀ ಕಾಡನ್ನ ಉರಿಸುತ್ತದೆ ನೋಡ್ರಿ ಪ್ರಿಯರೇ. ಒಂದೇ ಒಂದು ಸ್ಪಾರ್ಕ್ ಹುಲ್ಲಿನ ಮೇಲೆ ಬಿದ್ದರೆ ಸಾಕು, ಆ ಒಣಗಿರುವಂಥ ಹುಲ್ಲು ಅದು ಹತ್ತಿಕೊಂಡು ಇಡೀ ಕಾಡನ್ನೇ ಅದು ಅಗ್ನಿಯಾಗಿ ಅದು ಉರಿಯುವಾಗ ಅದನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ನಾವು ಟಿವಿಯಲ್ಲೆಲ್ಲ ನೋಡಿದ್ದೇವೆ, ಆಸ್ಟ್ರೇಲಿಯಾದಲ್ಲಿ ಆ ಒಂದು ಕಾಡ್ಗಿಚ್ಚು ಅದು ಇಡೀ ಎಷ್ಟೋ ಹೆಕ್ಟೇರ್ಸ್ ಪ್ರದೇಶಗಳನ್ನ ಸುಡುತ್ತಾ ಎಷ್ಟೋ ಪ್ರಾಣಿಗಳ ಸಂಕುಲವನ್ನೇ ನಾಶ ಮಾಡಿಬಿಟ್ಟಿದೆ. ಆ ಇಡೀ ಆಸ್ಟ್ರೇಲಿಯಾ ಅದನ್ನು ಆರಿಸಲಿಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ. ಇದನ್ನು ನಾವು ಆಗಾಗ ಟೆಲಿವಿಷನ್ಗಳಲ್ಲಿ ನೋಡ್ತಾ ಇರ್ತೇವೆ. ಆ ಕಾಡ್ಗಿಚ್ಚು ಸಣ್ಣದಾದ ಒಂದೇ ಒಂದು ಸ್ಪಾರ್ಕಿಂದ ಅದು ಪ್ರಾರಂಭವಾಗುವಂಥದ್ದಾಗಿದೆ ಪ್ರಿಯರೇ. ಆದುದರಿಂದ ನಾವು ದೇವರ ವಾಕ್ಯದಲ್ಲಿ ಹೇಳ್ತೇವೆ, ನಿನ್ನ ಈ ಸ್ಪಾರ್ಕನ್ನು ಉಂಟು ಮಾಡುವ ನಾಲಿಗೆ ನೀನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಬೈಬಲಲ್ಲಿ 3 ಉದಾಹರಣೆಗಳನ್ನು ಬಹಳ ಚಂದವಾಗಿ ಯಾಕೋಬನು ನಮಗೆ ಕೊಡ್ತಾ ಇದ್ದಾನೆ. ಮೊದಲನೇ ಚಿತ್ರ ಒಂದು ಹಾರ್ಸ್, ಕುದುರೆ. ಬೇರೆ ಹಾರ್ಸ್ ಅದು ಬಹಳ ಪವರ್ಫುಲ್, ಹಾರ್ಸ್ ಪವರ್ ಎಂಬುದಾಗಿ ಕೂಡ ನಾವು ಹೇಳ್ತೇವೆ. ನಮ್ಮ ಕಾರ್ಗಳ ಮತ್ತು ಎಷ್ಟು ಹಾರ್ಸ್ ಪವರ್ ನಮ್ಮ ಮೋಟರ್ ಮೇಲೆ ಆ ಪವರನ್ನು ನಾವು ಚಿತ್ರಿಸ್ತೇವೆ. ಅಂದರೆ ಆ ಕುದುರೆಯ ಶಕ್ತಿ ಭಯಂಕರವಾದ, ಅದು ಓಡುವಾಗಲಂತೂ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಹಳ ಕಷ್ಟ. ಆದರೆ ಆ ಕುದುರೆಯನ್ನು ಸ್ವಾಧೀನ ಮಾಡಿಕೊಳ್ಬೇಕಾಗಿದ್ರೆ ಅದರ ಬಾಯಿಗೆ ಕಡಿವಾಣವನ್ನು ಹಾಕ್ತಾರೆ. ಅದರ ಬಾಯಿಗೆ ಕಡಿವಾಣವನ್ನು ಹಾಕಿ ಅದನ್ನು ಆ ಕುದುರೆ ಓಡಿಸುವಂಥ ಸವಾರನು ಆ ಜಾಕಿ ಅದನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ನನ್ನ ಇಷ್ಟ ಬಂದ ಹಾಗೆ ರೈಟ್ ಲೆಫ್ಟ್ ಎಲ್ಲ ಕಡೆ ಅದು ಟರ್ನ್ ಮಾಡಿ ಅದನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡು ಓಡಿಸುವಂಥ ಅಥವಾ ಸ್ಟಾಪ್ ಮಾಡುವಂಥದ್ದು, ಓಡಿಸುವಂಥ ಶಕ್ತಿ ಆ ಕಡಿವಾಣಕ್ಕೆ ಬರುವಂಥದ್ದಾಗಿದೆ. ಆದುದರಿಂದ ದೇವರ ವಾಕ್ಯ ಹೇಳ್ತದೆ, ನಾಲಿಗೆಯನ್ನು ಕಂಟ್ರೋಲ್ನಲ್ಲಿ ನೀನು ಆ ರೀತಿಯಲ್ಲಿ ಇಟ್ಟುಕೊಳ್ಳುವುದಾದರೆ ಇಡೀ ಜೀವಿತವನ್ನು ನೀನು ಕಂಟ್ರೋಲ್ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ನಿನ್ನ ಇಡೀ ಜೀವಿತ ನಾಶನದ ಕಡೆಗೆ ಅದು ಮುಂದೆ ಹೋಗುವಂಥದ್ದಾಗಿದೆ ಎಂಬುದಾಗಿ ಬೈಬಲ್ ನಮ್ಮ ಯಾಕೋಬನ ಗ್ರಂಥದಲ್ಲಿ ಪ್ರಿಯರೇ ಸ್ಪಷ್ಟವಾಗಿ ಅದು ನಮಗೆ 2ನೇ ವಚನದಲ್ಲಿ 2ನೇ ವಚನದಲ್ಲಿ ಹೇಳುವಂಥದ್ದಾಗಿದೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ. 2ನೇದಾಗಿ ನಾವು ನೋಡ್ತೇವೆ,
ಶಿಪ್ಸ್ಗಳನ್ನು ನಾವು ನೋಡ್ತೇವೆ, ಹಡಗುಗಳನ್ನು ನೋಡ್ರಿ, ದೊಡ್ಡ ಶಿಪ್ಗಳು, ಭಾರವಾದ ವಸ್ತುಗಳದ್ದು ಕೊಂಡೊಯ್ತಾ ಇರ್ತದೆ. ಅದರ ಒಂದು ದೊಡ್ಡದಾದ ಒಂದು ಶಿಪ್ಪನ್ನು ಕಂಟ್ರೋಲ್ ಮಾಡುವಂಥದ್ದು ಪ್ರೇರೆ ಅತ್ಯಂತ ಚಿಕ್ಕದಾದ ಒಂದು ಚುಕ್ಕಾಣಿನ ನಾವು ನೋಡುವವರಾಗಿದೆ. ರಡರ್, ಆ ಚುಕ್ಕಾಣಿ ಅದು ಹಡಗಿಗೆ ಹೋಲಿಸುವಾಗ ತುಂಬ ಚಿಕ್ಕದಾಗಿರ್ತದೆ, ಆ ಹಿಂಭಾಗದಲ್ಲಿರ್ತದೆ. ಅದು ಇಡೀ ಹಡಗನ್ನು ಸುರಕ್ಷಿತವಾಗಿ ತನ್ನ ಡೆಸ್ಟಿನಿಗೆ ಅದು ಕರೆದುಕೊಂಡು ಹೋಗ್ತದೆ. ಅದನ್ನು ಕ್ಯಾಪ್ಟನ್ ಮುಂದೆ ನಿಂತುಕೊಂಡು ಅವನು ಹಡಗು ಎಷ್ಟೇ ಬಿರುಗಾಳಿ ಬೀಸಲಿ, ಎಂಥ ಅಲೆಗಳೇ ಬರಲಿ, ಅದನ್ನೆಲ್ಲ ಅದು ಎದುರಿಸುತ್ತಾ ಚುಕ್ಕಾಣಿ ಆ ಡೈರೆಕ್ಷನ್ ಕೊಡುತ್ತಾ ಅದು ದಡದ ಕಡೆಗೆ ತನ್ನ ಡೈರೆಕ್ಷನ್ ಅದನ್ನು ನಡೆಸಿಕೊಂಡು ಹೋಗುವಂಥದ್ದಾಗಿದೆ. ಆದ್ರಿಂದ ನಾಲಿಗೆ ಕೂಡ ಚಿಕ್ಕದಾಗಿದೆ. ಮಾನವನ ಇಡೀ ಜೀವಿತವನ್ನ ಅದು ಬದಲಾಯಿಸಬಲ್ಲದು, ನಿಮಗೊಂದು ಡೈರೆಕ್ಷನ್ ಅನ್ನು ಅದು ಕೊಡಬಲ್ಲದು. ನಿನ್ನ ಮಾತುಗಳು, ನಿನ್ನ ಆ ನಾಲಿಗೆ ಪ್ರಿಯರೇ, ಅದು ಬಹಳ ಎಚ್ಚರಿಕೆಯಿಂದ ನಾವು ಕಾಪಾಡಿಕೊಳ್ಳುವಾಗ ಸುರಕ್ಷಿತವಾಗಿ ದಡವನ್ನ ಸೇರಿಸುವಂತ ಒಂದು ಗುರಿಯನ್ನ ನಿನ್ನ ನಾಲಿಗೆ ನಮ್ಮ ಜೀವಿತಕ್ಕೆ ಮಾತುಗಳು ಕೊಡುವಂಥದ್ದಾಗಿದೆ. ಆದುದರಿಂದ ನಮ್ಮ ಇಡೀ ಜೀವಿತವನ್ನ ಬದಲಾಯಿಸಬಲ್ಲದೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಕೆಲವರು ಮೌನವಾಗಿರ್ತಾರೆ. ಸೈಲೆನ್ಸ್ ಇಸ್ ಬೆಟರ್ ದ್ಯಾನ್ ಸ್ಪೀಚ್ ಅಂತ ಕೆಲವರು ಅಂದುಕೊಂಡಿರ್ತಾರೆ. ಬೈಬಲ್ ಆ ರೀತಿ ಹೇಳುವುದಿಲ್ಲ. ಆದರೆ ಬೈಬಲ್ ಏನು ಹೇಳ್ತದೆ ಅಂದರೆ, ಪ್ಲೀಡಿಂಗ್ ಫಾರ್ ಟು ದ ಕಂಟ್ರೋಲ್ ಆಫ್ ದ ಟಂಗ್, ವೈಸ್ ಟು ಯೂಸ್ ಇನ್ ಸ್ಪೀಚ್. ನಿನ್ನ ಮಾತುಗಳನ್ನು ಅತ್ಯಂತ ಗುಣಮಟ್ಟದಾಗಿ, ಕ್ವಾಲಿಟೇಟಿವ್ ಆಗಿ, ಪ್ರಯೋಜನಾರ್ಥಕವಾಗಿ ನಿನ್ನ ಮಾತುಗಳನ್ನು ನೀನು ಆಡು, ನಿನ್ನ ನಾಲಿಗೆಯನ್ನು ಎಚ್ಚರಿಕೆಯಿಂದ ಉಪಯೋಗಿಸೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಮತ್ತೆರಡನೇದಾಗಿ, ದ ಟಂಗ್ ಈಸ್ ಅ ಫೈರ್. ಇದೊಂದು ಬಹಳ ಬೈಬಲ್ ಸ್ಪಷ್ಟವಾಗಿ ನಮಗೆ ಹೇಳುವಂಥದ್ದಾಗಿದೆ. ಇದೇ ಒಂದು ವಾಕ್ಯದಲ್ಲಿ ಪ್ರಿಯರೇ, ನಾಲಿಗೆ ಕಿಚ್ಚಾಗಿದೆ. ಎಷ್ಟು ದೊಡ್ಡ ಕಿಚ್ಚು, ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೋ ನೋಡಿದೆ, ಹಾಗೆ ನಾಲಿಗೆಯು ಕಿಚ್ಚೆ. ಈ ನಾಲಿಗೆ ಅಧರ್ಮ ಲೋಕ ಸ್ವರೂಪದಾಗಿದೆ. ನಮ್ಮ ಅಂಗಗಳ ನಡುವೆ ಇಡಲ್ಪಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತ. ಈ ಮಾತು ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ಜೇಮ್ಸ್ 3rd chapter 7th verse, ಅದೇನೆಂದರೆ, ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಿರ್ತದೆ, ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಮಾತು ಬಹಳ ಪವರ್ಫುಲ್ ಆಗಿದೆ. ಇದೊಂದು ಬಹಳ ಎಚ್ಚರಿಕೆಯ ಮಾತಾಗಿದೆ ಪ್ರಿಯರೇ. ನರಕದಿಂದ ಬೆಂಕಿಯನ್ನು ಅದು ತೆಗೆದುಕೊಳ್ತದಂತೆ ನೋಡ್ರಿ ನಾಲಿಗೆ. ಹಾಗಾದರೆ ನನಗೂ ನರಕಕ್ಕೂ ಕನೆಕ್ಷನ್ ಇದೆ. ಆ ಕನೆಕ್ಷನ್ ಕೊಡುವಂಥದ್ದೇ ಈ ನಾಲಿಗೆ. ಅದು ನರಕದಿಂದ ಬೆಂಕಿಯ ಆ ಒಂದು ಸ್ಪಾರ್ಕ್ ಅನ್ನು ತೆಗೆದುಕೊಳ್ತದೆ ಮತ್ತು ಇಡೀ ಪ್ರಪಂಚವೆಂಬ ಚಕ್ರಕ್ಕೆ, ಒಂದು ನಮ್ಮ ಪ್ರಪಂಚ ಅಥವಾ ನಮ್ಮ ಸಭೆ ಇರ್ಬೋದು, ನಮ್ಮ ಸಮಾಜ ಇರ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಇರ್ಬೋದು, ನಮ್ಮ ಕುಟುಂಬ ಇರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಎಲ್ಲ ಇರ್ಬೋದು ಪ್ರಿಯರೇ, ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿಯನ್ನು ಹಚ್ಚುತ್ತದೆ ಎಂಬುವ ವಚನ ನಾವಿಲ್ಲಿ ನೋಡುವವರಾಗಿದ್ದೇವೆ. ಹಾಗಾದರೆ ಪ್ರಿಯರೇ, ಎ ಟಂಗ್ ಕ್ಯಾನ್ ಡ್ಯಾಮೇಜ್ ಅಟ್ ಎ ಡಿಸ್ಟೆನ್ಸ್. ಒಂದು ದೂರದಿಂದಲೇ, ನೀನು ದೂರ ಕುಳಿತುಕೊಂಡು ಒಂದು ಫೋನ್ನಲ್ಲಿ ಒಂದು ಮಾತು ಹೇಳಿದರೆ ಸಾಕು. ಒಂದು ವೇಳೆ ನೀವು ಬೇರೆ ದೇಶದಲ್ಲಿ ಇದ್ರೂ ಪರವಾಗಿಲ್ಲ, ಎಲ್ಲೇ ಇದ್ರೂ ಕೂಡ ಆ ಸ್ಪಾರ್ಕನ್ನು ಫ್ರಮ್ ಎ ಡಿಸ್ಟೆನ್ಸ್ ನೀವು ಮಾತನಾಡಿದರೆ ಸಾಕು. ಆ ಬಾಯಿಂದ ಹೊರಟ ಮಾತು ಪ್ರಿಯರೇ, ನಮ್ಮ ಜೀವಿತವನ್ನ ಅದು ನಾಶನವೆಂಬ ಬೆಂಕಿಯನ್ನ ಕಾಡ್ಗಿಚ್ಚಿನಂತೆ ಅದು ಆ ಡಿಸ್ಟಿಂಕ್ಟಿವ್ ಫೈರ್ ಎಂಬುದಾಗಿ ವಾಕ್ಯದಲ್ಲಿ ನಾವು ಓದ್ತೇವೆ. ಅದು ಬೆಂಕಿಯನ್ನು ಹಚ್ಚಿ ಬಿಡ್ತದೆ. ನರಕ ಎಲ್ಲಿದೆ? ನರಕದ ಬೆಂಕಿಯಲ್ಲಿ ಉರಿತಾ ಇದೆ. ಅಲ್ಲಿಗೂ ಈ ನಾಲಿಗೆ ಹೀಗೆ ಕನೆಕ್ಷನ್ ಇದೆ ಅಂತ ಬೈಬಲ್ ನಮ್ಮನ್ನ ಎಚ್ಚರಪಡಿಸ್ತಾ ಇದೆ ಪ್ರಿಯರೇ. ಆದುದರಿಂದ ಈ ನಾಲಿಗೆ ದೊಡ್ಡ ಒಂದು ಡ್ಯಾಮೇಜ್ ಅನ್ನ ಅದು ಡಿಸ್ಟೆನ್ಸ್ ಅಲ್ಲಿ ಇದ್ರೂ ಕೂಡ ಅದು ಉಂಟು ಮಾಡುವಂಥದ್ದಾಗಿದೆ. ಅದರಿಂದ ಲೈಫ್ ಅಂಡ್ ಡೆತ್ ಆರ್ ಇನ್ ದ ಹ್ಯಾಂಡ್ಸ್ ಆಫ್ ದಿ ಟಂಗ್. ನಮ್ಮ ನಾಲಿಗೆಯ ಕೈಗಳಲ್ಲಿ ನಮ್ಮ ಜೀವ ಮತ್ತು ಮರಣಗಳಿದೆ ಎಂಬುದನ್ನು ನಾವು ನೋಡುವವರಾಗಿದ್ದೇವೆ. ಕೀರ್ತನೆ 73:9 ನೋಡ್ತೇವೆ, ಕೆಲವರು ತಾವು ಮೇಲೋಕದವರು ಎಂಬಂತೆ ದೊಡ್ಡ ಬಾಯಿ ಮಾಡುತ್ತಾರೆ, ಭೂಲೋಕದಲ್ಲೆಲ್ಲ ಅವರ ಬಾಯೇ ಮುಂದು. ಆದರೆ ಬಾಯಿಂದ ಹೊರಟ ಬಾಣ, ವಿಷಬಾಣ, ದೂರದವರೆಗೆ ಹಾರಿ ಅನೇಕರನ್ನು ಕೊಲ್ಲುವಂಥದ್ದಾಗಿದೆ. ಭೂಲೋಕದಲ್ಲೆಲ್ಲ ಆ ಭೂಮಿಯ ಚಕ್ರವನ್ನ ಅದು ಸುಡುವಂಥದ್ದಾಗಿದೆ. 106 ಮೈಲಿ ದೂರದಲ್ಲಿದ್ದರೂ ಕೂಡ ಅಂತ್ಯವಿಲ್ಲದ ಹಾನಿಯನ್ನ ಅದು ಮಾಡುವಂಥದ್ದಾಗಿದೆ. ಅದರಿಂದ ಈ ಅನ್ಕಂಟ್ರೋಬಲ್, ಇದನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವಂಥ ಒಂದು ಎಚ್ಚರಿಕೆಯನ್ನ ಬೈಬಲ್ ನಮಗೆ ಕೊಡುವಂಥದ್ದಾಗಿದೆ. 3 ವಿಷಯಗಳು ಹಿಂದಕ್ಕೆ ಬರುವುದಿಲ್ಲ ಪ್ರಿಯರೇ. ಅದೇನೆಂದರೆ, ಒಬ್ಬ ಬಿಲ್ಲಿನಿಂದ ಹೂಡಿದಂಥ ಬಾಣ, ಆ ಬಾಣವನ್ನು ಬಿಟ್ಟ ಮೇಲೆ
ಆ ಬಾಣ ಹಿಂದಕ್ಕೆ ಬಂದು ಬುಲೆಟ್ ಕೂಡ ಅಷ್ಟು ಶೂಟ್ ಮಾಡಿದ ಮೇಲೆ ಆ ಬುಲೆಟ್ ಹಿಂದಕ್ಕೆ ಬರೋದಿಲ್ಲ. ಅದು ಟಾರ್ಗೆಟಿಗೆ ಹೋಗಿ ಅದನ್ನು ಮುಟ್ಟಿ ಅದನ್ನು ಕೊಲ್ಲುವವರೆಗೆ ಆ ಬುಲೆಟ್ ವೇಗವಾಗಿ ಸಾಗ್ತದೆ. ವಿಷ ಬಾಣ ಕೂಡ ಹಿಂದಿನ ದಿನಗಳಲ್ಲಿ ನಮ್ಮ ಬುಲೆಟ್ ಹಾಗೆ ಬಾಣಗಳನ್ನು ಅವರು ಬಿಡ್ತಾ ಇದ್ರು, ಎಸಿತಾ ಇದ್ರು. ಅದು ಕೊಲ್ಲುವವರೆಗೆ ಹೋಗಿ ಅದು ಕೊಂದು ಪ್ರಾಣಿಗಳನ್ನು ಅದು ಕೊಲ್ತಾ ಇತ್ತು, ವ್ಯಕ್ತಿಗಳನ್ನು, ಯುದ್ಧದಲ್ಲಿ ಸೈನಿಕರನ್ನು ಅದು ಕೊಲ್ತಾ ಇತ್ತು. ಹೂಡಿದ ಬಾಣ ಹಿಂದೆ ಬರೋದಿಲ್ಲ, ನಮ್ಮ ಬಾಯಿಂದ ನುಡಿದ ಮಾತು ಕೂಡ ಹಿಂದೆ ಬರೋದಿಲ್ಲ. ಒಮ್ಮೆ ಮಾತಾಡಿದ್ರಾಯ್ತು, ಅದು ಬೇರೆಯವರ ಕಿವಿಗಳನ್ನು ಮುಟ್ಟಿ ಅವರ ಹೃದಯದಲ್ಲಿ ಇಳಿದು ಅವರ ಹೃದಯಕ್ಕೆ ನೋವನ್ನ, ಒಂದು ಆತ್ಮಘಾತ ಅಂತ ಹೇಳ್ತೇವೆ, ನಮ್ಮ ಆತ್ಮಕ್ಕೆ ಒಂದು ಛೇದನವನ್ನು ಉಂಟು ಮಾಡಿ ಅದು ನಮ್ಮನ್ನು ನಾಶಪಡಿಸುವಂಥದ್ದಾಗಿದೆ. ಅದರಿಂದ ಆಡಿದ ಮಾತು ಎಚ್ಚರಿಕೆ ಉಳ್ಳದಾಗಿರಬೇಕು. ಮತ್ತು ಕಳೆದು ಹೋದ ಅವಕಾಶ, ಒಂದು ಆಪರ್ಚುನಿಟಿ, ಅದು ಕಳೆದು ಹೋದರೆ ಪುನಃ ವಿ ವೋಂಟ್ ಗೆಟ್ ಬ್ಯಾಕ್ ದಟ್ ಆಪರ್ಚುನಿಟಿ. ಯಾಕಂದರೆ ಕಾಲಚಕ್ರ ಉರುಳುತ್ತಾ ಇದೆ, ಕಾಲಚಕ್ರ ಮುಂದೆ ಮುಂದೆ ಹೋಗ್ತಾ ಇದೆ. ವಿ ಕೆನಾಟ್ ಗೋ ಬ್ಯಾಕ್ ಟು ದ ಹಿಸ್ಟ್ರಿ. ಈಗಾಗಲೇ 8 ಗಂಟೆಗೆ ನಾವಿಲ್ಲಿ ಚರ್ಚ್ ಒಳಗೆ ಬಂದು ನಾವು ಬೆಲ್ ಮಾಡಿ ಆರಾಧನೆ ಪ್ರಾರಂಭ ಮಾಡಿ ಆಯಿತು, ಅದೀಗ ರೆಕಾರ್ಡ್ ಆಗಿದೆ. ಅದನ್ನು ನೋಡ್ಬೇಕಂದ್ರೆ ವಿ ಹ್ಯಾವ್ ಟು ರಿವೈಂಡ್ ನಮ್ಮ ರೆಕಾರ್ಡನ್ನು ನಾವು ರಿವೈಂಡ್ ಮಾಡಬೇಕು, ನೋಡಬೇಕು. ನಾವು ಮಾತ್ರ ನಾವು ಹಿಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಮಾತುಗಳು, ನಮ್ಮ ಸಮಯ, ನಾವು ಆಡಿದ ಮಾತು ಬಹಳ ಎಚ್ಚರಿಕೆಯಿಂದ ನಾವು ನಮ್ಮನ್ನು ಇಟ್ಕೊಳ್ಬೇಕು ಪ್ರಿಯರೇ. ಒಬ್ಬರ ಜೀವಿತವನ್ನು ಹಾಳು ಮಾಡುವಂಥ ಮಾತುಗಳಿರ್ಬೋದು, ರೂಮರ್ಸ್ ಇರ್ಬೋದು, ಅಥವಾ ನಾವು ಬೇರೆಯವರ ಬಗ್ಗೆ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂಥ ಮಾತುಗಳು, ಮತ್ತು ತಮಾಷೆಗಾಗಿ ಕೂಡ ಕೆಲವರು ಕಾಲೆಳೆಯುವಂಥ ಒಂದು ಮಾತನ್ನು ಹೇಳ್ತೇವೆ, ಅವ್ರು ಕಾಲೆಳಿತಾ ಇದ್ದಾರೆ ಅಂತ. ಕೆಲವೊಮ್ಮೆ ಸುಮ್ಮನೆ ತಮಾಷೆಗೆ ಆಡುವಂಥ ಮಾತುಗಳು ಕೂಡ ನಾವು ಎಚ್ಚರಿಕೆಯುಳ್ಳವರಾಗಿರಬೇಕು. ಹಾಗಾದರೆ ಬೈಬಲ್ ಇಂದು ನಮಗೆ ಸ್ಪಷ್ಟವಾಗಿ ಹೇಳ್ತದೆ, 7 ಅಂಶಗಳಲ್ಲಿ ನಾಲಿಗೆ ಡೇಂಜರನ್ನು ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ನಾಲಿಗೆ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಬೋಸ್ಟಿಂಗ್, ನಾಲಿಗೆ ಸುಮ್ಮನೆ ಕೊಚ್ಚಿಕೊಳ್ತಾ ಇರ್ತದೆ. 3ನೇ ಅಧ್ಯಾಯ ಜೇಮ್ಸ್ 3:5 ಮತ್ತು ನಾಲಿಗೆ ಅಧರ್ಮ ಲೋಕದಂತಿರ್ತದೆ. ನಮ್ಮ ನಾಲಿಗೆ ಅಧರ್ಮ ಲೋಕ ಅಂತ ಬೈಬಲ್ ಹೇಳ್ತಾ ಇದೆ ಪ್ರಿಯರೇ. ಈ ನಾಲಿಗೆ ಇಡೀ ಶರೀರವನ್ನೇ ಕೆಡಿಸ್ತದೆ. ಇದೊಂದು ಬಹಳ ಡೇಂಜರ್ ಅಲ್ಲ? ನಾವು ಆರೋಗ್ಯವಾಗಿರ್ಲಿಕ್ಕೆ ಇಷ್ಟಪಡ್ತಿದ್ದೇವೆ, ನಮ್ಮನ್ನು ಕಾಪಾಡಿಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೇವೆ, ಆದರೆ ನಾಲಿಗೆ ನಮ್ಮ ದೇಹವನ್ನೇ ಕೆಡಿಸ್ತದೆ. ನಾನಾಗಲೇ ಹೇಳಿದಾಗೆ ನರಕದಿಂದ ಆ ಕಿಚ್ಚನ ಬೆಂಕಿಯನ್ನಾದರೂ ತೆಗೆದುಕೊಳ್ತದಂತೆ. ಮತ್ತು ಇದನ್ನು ಯಾವ ಮಾನವನು ತನ್ನ ಕಂಟ್ರೋಲಿಗೆ ತಂದುಕೊಳ್ಳಲಾರನು. ಇದು ಸುಮ್ಮನಿರದ ಒಂದು ಕೆಡುಕಾಗಿದೆ. ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ಲ, ಏನಾದರೂ ಮಾತನಾಡ್ತಾ ಇರಬೇಕು. ದೊಡ್ಡ ಪನಿಷ್ಮೆಂಟ್ ಏನು ಗೊತ್ತಾ? ಒಂದು 1 ಅವರ್ ನೀವು ಸೈಲೆಂಟಾಗಿ ಕೂತ್ಕೊಳ್ಬೇಕಂತ ಹೇಳಿದ್ರೆ ಕೆಲವ್ರಿಗೆ ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ, ತಲೆ ಎಲ್ಲ ಒಂಥರ ಆಗ್ಬಿಡ್ತದೆ ಅವರಿಗೆ, ಸೈಲೆಂಟಾಗಿ ಇರ್ಲಿಕ್ಕೆ ಆಗಲ್ಲ. ಕೆಲವೊಮ್ಮೆ ಎನ್ಕ್ವೈರೀಸ್, ಗೌರ್ಮೆಂಟ್ ಹೈ ಲೆವೆಲ್ ಎನ್ಕ್ವೈರೀಸ್ ಮಾಡುವಾಗ ಆ ವ್ಯಕ್ತಿನ ಒಂದು ಹಾಲಲ್ಲಿ ಕೂರಿಸಿ ಹೋಗ್ಬಿಡ್ತಾರೆ ಆಫೀಸರ್ಸ್. ನಿನ್ನೆ ಹಾಲಲ್ಲಿ ಕೂತ್ಕೊಂಡಿದ್ದು ಬರ್ತವೆ ಅಂತ ಹೇಳಿ ಅವರನ್ನು ಕೂರಿಸಿ ಹೋಗ್ಬಿಡ್ತಾರೆ ಪ್ರಿಯರೇ. ಆ ವ್ಯಕ್ತಿ ಕೂತ್ಕೊಂಡು ಏನಾಗ್ತದೆ ಅಂತ ಯೋಚನೆ ಮಾಡಿ 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 ಆ ಮೆಂಟಲ್ ಟಾರ್ಚರ್ ಇದೆಯಲ್ಲ, ಅದು ಭಯಂಕರವಾದದ್ದು ಪ್ರಿಯರೇ. ಪ್ರಿಸನಲ್ಲಿ ಕೂಡ ಒಂದು ಸೆಲ್ನಲ್ಲಿ ಒಬ್ಬನನ್ನೇ ಕೂರಿಸ್ಬಿಟ್ರೆ ಒಂದು ಯಾವ ಕಾಂಟ್ಯಾಕ್ಟೇ ಇಲ್ಲ, ಯಾರು ಮಾತನಾಡುವವರೇ ಇಲ್ಲ, ಫೋನ್ ಇಲ್ಲ ಅಥವಾ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅಂತೇಳಿ ಎಷ್ಟು ಘೋರವಾದ ಶಿಕ್ಷೆ ನೋಡ್ರಿ. ಮಾತನಾಡದೆ ಸುಮ್ಮನೆ ಇರಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಸುಮ್ಮನಿರದ ಕೆಡುಕಾಗಿದೆ ಮತ್ತು ಇದರಲ್ಲಿ ಮರಣಕರವಾದ ವಿಷವಿದೆ ಪ್ರಿಯರೇ. ಪಾಯ್ಸನ್ನೇ ಬೇಡ, ನಮ್ಮ ನಾಲಿಗೆಯಿಂದ ಬರುವ ಒಂದೊಂದು ಮಾತುಗಳು ಒಬ್ಬ ವ್ಯಕ್ತಿಯನ್ನು ಕೊಂದು ಬಿಡ್ತದೆ ಪ್ರಿಯರೇ. ಮರಣಕರವಾದ ವಿಷವಿದೆ. ಆದ್ರಿಂದ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಒಂದು ಬೋರ್ವೆಲ್ ಅಥವಾ ಒಂದು ಫೌಂಟನ್ನಿಂದ ಉಪ್ಪು ನೀರು ಮತ್ತೆ ಸಿಹಿ ನೀರು 2 ಒಟ್ಟಿಗೆ ಬರುವುದಿಲ್ಲ. ಕಹಿ ನೀರು ಮತ್ತೆ ಸಿಹಿ ನೀರು 2 ಒಟ್ಟಿಗೆ ಬರುವುದಿಲ್ಲ. ಉಪ್ಪು ನೀರಿನ ಬಾವಿಯಲ್ಲಿ ಸಿಹಿ ನೀರು ಬರುವುದಿಲ್ಲ. ಮತ್ತು 2ನೇ ಉದಾಹರಣೆ ಹೇಳ್ತದೆ ಬೈಬಲ್, ದ್ರಾಕ್ಷೆಯ ಬಳ್ಳಿಯಲ್ಲಿ ಅಂಜೂರದ ಹಣ್ಣು ಬಿಡುವುದಿಲ್ಲ, ಹಾಗೆ ಅಂಜೂರದ ಮರದಲ್ಲಿ ಎಣ್ಣೆ ಮರದ ಬೀಜಗಳು ಕಾಯಿ ಬಿಡುವುದಿಲ್ಲ. ಹಾಗಾದರೆ ನಿಮ್ಮ ನಾಲಿಗೆಯಲ್ಲಿ ಒಂದೇ ನಾಲಿಗೆಯಿಂದ ದೇವರನ್ನ ಕೊಂಡಾಡುತ್ತೀರಿ, ಅದೇ ಬಾಯಿಂದ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಿರುವ ನಿಮ್ಮ ಸಹೋದರಿಯನ್ನ ಶಪಿಸುತ್ತೀರಿ, ಬೈಯುತ್ತೀರಿ. ಆದ್ದರಿಂದ ಸ್ತುತಿ ಮತ್ತು ಶಾಪ ಇದೆರಡು ಒಂದೇ ಬಾಯಿಂದ ಹೇಗೆ ಬರ್ತದೆ, ಇದನ್ನು ಕಂಟ್ರೋಲ್ ಮಾಡಿಕೊಳ್ಳ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಪ್ರಿಯರೇ, ನಮ್ಮ ಬಾಯಿಂದ ಬರುವಂಥ ಈ ಕೆಲವು ವಿಷಯಗಳನ್ನು ಬೈಬಲ್ ನಮ್ಮನ್ನು ಎಚ್ಚರಪಡಿಸ್ತದೆ. ನಾಲಿಗೆಯ ಪಾಪಗಳ ವಿಷಯದಲ್ಲಿ ಎಚ್ಚರಿಕೆಯುಳ್ಳವರಾಗಿದೆ. ಎಫೆಸರ್ 5ನೇ ಅಧ್ಯಾಯ 4ನೇ ವಚನ, ಅಲ್ಲಿ ಹೊಲಸು ಮಾತು, ಹುರುಳಿಲ್ಲದ ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು,
ಇದಿಷ್ಟು ನಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ಬಹಳ ನಡೀತದೆ. ಕೆಲವೊಮ್ಮೆ ಕೋಪ ಬರುವಾಗ ಹೊಲಸು ಮಾತುಗಳನ್ನು ಆಡ್ತೇವೆ, ಕೆಲವರು ಅದರಿಂದ ಒಂದು ಸಂತೋಷವನ್ನ ತೆಗೆದುಕೊಳ್ತಾರೆ. ಕೆಲವೊಮ್ಮೆ ಹುರುಳಿಲ್ಲದ ಮಾತುಗಳು, ಎಫೆಸ 5:6 ವಚನ, ಹುರುಳಿಲ್ಲದ ಮಾತು ಮತ್ತು ಕುಚೋದ್ಯ ಮಾತುಗಳು, ಕೆಲವರನ್ನ ಹಂಗಿಸುವಂತ ಮಾತುಗಳು, ಕೆಲವರನ್ನ ಬೀಳಿಸುವಂತ ಮಾತುಗಳು, ಮತ್ತೆ ಹುಚ್ಚು ಮಾತುಗಳು, ಕೆಲವೊಮ್ಮೆ ಹುಚ್ಚುಚ್ಚಾಗಿ ಮಾತಾಡುವಂಥದ್ದು, ಇದೆಲ್ಲ ನಿಮ್ಮ ನಾಲಿಗೆಯ ಪಾಪದ ಸ್ವರೂಪವಾಗಿದೆ. ಮತ್ತೆ ಎರಡನೇದಾಗಿ ರೋಮಾಪುರ 1:30 ವಚನ, ಕಿವಿ ಊದುವಂತಹ ಮಾತುಗಳು, ಚಾಡಿಯ ಮಾತುಗಳು. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ಬಡಾಯಿ ಕೊಚ್ಚುವವರು, ಕೇಡನ್ನ ಕಲ್ಪಿಸುವವರು ಆಗಿದ್ದಾರೆ. ಹಾಗಾದ್ರೆ ಕಿವಿ ಊದುವಂತಹ ಈ ವಿಷಯಗಳನ್ನು ಕೆಲವರು ಮಾತನಾಡುವಾಗ ವಿ ಹ್ಯಾವ್ ಟು ಸೇ ನೋ. ಈ ವಿಷಯವನ್ನು ನನ್ನ ಹತ್ರ ಮಾತಾಡಬೇಡ್ರಿ, ಇದಕ್ಕೂ ನನಗೂ ಸಂಬಂಧವಿಲ್ಲ. ಯಾಕಂದರೆ ಬೈಬಲ್ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಈ ಎಲ್ಲವ ಮಾತುಗಳನ್ನು ಚಾಡಿ ಕೇಳಿಸಿಕೊಳ್ಳುವಂಥದ್ದು, ಬಡಾಯಿ ಕೊಚ್ಚಿಕೊಳ್ಳುವವರು, ಕೇಡನ್ನು ಕಲ್ಪಿಸುವವರಿಂದ ದೂರವಿರ್ರಿ ಎಂಬುದಾಗಿ ಬೈಬಲ್ ಹೇಳ್ತದೆ. 28ನೇ ವಚನ, ರೋಮಾಪುರ 1:28 ನೋಡ್ರಿ. ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದ್ದಾರೆ. ಪೌಲನ್ ಹೇಳ್ತಾನೆ, ಇದು ಅನಿಷ್ಟ ಭಾವ, ತೀರಾ ಕ್ಷುಲ್ಲಕವಾದ ಕೆಟ್ಟದಾದ ಭಾವ. ಆ ಭಾವಕ್ಕೆ ನೀವು ಒಳಗಾಗಬೇಡ್ರಿ ಎಂಬುದಾಗಿ ಬೈಬಲ್ ಹೇಳ್ತದೆ. ಹಾಗಾದರೆ ಏನ್ ಹೇಳ್ತದೆ? ಎಫೆಸ 4:25 ವಚನ, ಸುಳ್ಳಾಡುವುದನ್ನು ಬಿಟ್ಟು ಸತ್ಯವನ್ನೇ ಆಡ್ರಿ. ಎಫೆಸ 4:29, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಬರಬಾರದು. ಭಕ್ತಿಯನ್ನ ಉಂಟು ಮಾಡುವಂತ ಕಾಲೋಚಿತವಾದ ಮಾತಿದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಬೇರೆ ಬೈಬಲಲ್ಲಿ ಎಫೆಸ ಪೌಲನ್ ಬರೀತಾ ಇದ್ದಾನೆ, ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಗೆ ಬರೋದು ಬೇಡ. ಭಕ್ತಿವರ್ಧಕವಾದಂಥ, ಒಬ್ಬರನ್ನ ಒಂದು ಪ್ರೇರಣೆ ಮಾಡುವಂಥ ಮತ್ತೆ ಸ್ಪಿರಿಚುಯಲ್ ಅಲ್ಲಿ ಮುನ್ನಡೆಸುವಂಥ ಮಾತುಗಳನ್ನು ಮತ್ತು ಕಾಲೋಚಿತವಾದ ಟೈಮ್ಲಿ ವರ್ಡ್, ನಮ್ಮನ್ನ ಬೂಸ್ಟ್ ಮಾಡುವಂತೆ, ನಮ್ಮನ್ನ ಮೇಲೆ ಕೆತ್ತುವಂಥ ಕಾಲೋಚಿತ ಮಾತುಗಳನ್ನು ಕೇಳುವವರ ಹಿತಕ್ಕಾಗಿ. ನಾವು ಯಾರ ಜೊತೆ ಮಾತಾಡ್ತಿದ್ದೇವೆ ಅವರ ಜೊತೆಯಲ್ಲಿ ನೀವು ಹಿತಕ್ಕಾಗಿ ಮಾತಾಡ್ರಿ. ಯಾಕಂದರೆ ದೇವರ ಪವಿತ್ರಾತ್ಮವನ್ನು ದುಃಖಪಡಿಸಬೇಡ್ರಿ. ಇದು ಬಹಳ ಇಂಪಾರ್ಟೆಂಟ್. ಹಾಗಾದರೆ ನಮ್ಮ ಶರೀರದಲ್ಲಿ ದೇವರ ಆತ್ಮ ಇದ್ದಾನೆ, ದೇವರ ಆತ್ಮನ ನಮ್ಮ ಹೃದಯದಲ್ಲಿ ಇದ್ದಾನೆ. ಅದು ಗರ್ಭಗುಡಿ, ನನ್ನ ದೇಹವೇ ಆಲಯ. ಕರ್ತನ ಪವಿತ್ರ ಆತ್ಮನನ್ನ ಕರ್ತನ ನಮ್ಮಲ್ಲಿ ಇರಿಸಿದ್ದಾನೆ. ನೀವು ನೀರಿನಿಂದಲೂ ಆತ್ಮದಿಂದಲೂ ನೀವು ಸ್ನಾನ ಹೊಂದಿದವರಾಗಿದ್ದೀರಿ, ನನ್ನ ಪರಿಶುದ್ಧ ಶಿಷ್ಯರಾಗಿದ್ದೀರಿ. ಹಾಗಾದರೆ ಕ್ರೈಸ್ತ ಸಭೆಯಲ್ಲಂತೂ ಪವಿತ್ರಾತ್ಮನು ನಮ್ಮೊಳಗಿರುವಾಗ, ನಮ್ಮ ಪ್ರಿಯ ಬಂಧುಗಳಲ್ಲಿರುವಾಗ ಆ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಮೊದಲನೇದಾಗಿ ನನ್ನೊಳಗಿರುವ ಪವಿತ್ರಾತ್ಮನನ್ನೇ ನಾನು ಪಡಿಸಬಾರದು. ನನ್ನ ಸಹೋದರಿಯಲ್ಲಿರುವಂಥ, ನಮ್ಮ ಮಕ್ಕಳಲ್ಲಿರುವಂಥ, ನಮ್ಮ ಸಹೋದರರಲ್ಲಿರುವಂಥ, ಸಭೆಯ ನಮ್ಮ ಅಂಗಗಳಲ್ಲಿರುವಂಥ ಜೀವಂತ ಆತ್ಮವನ್ನ ದುಃಖಪಡಿಸಬಾರದು. ಕೊಲಸ್ಸೆ 3:13 ವಚನ, ಮತ್ತೊಬ್ಬನ ಮೇಲೆ ಒಂದು ವೇಳೆ ತಪ್ಪು ಹೊರಿಸಲು ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಕ್ಷಮಿಸಿರಿ, ಸೈರಿಸಿಕೊಳ್ಳ್ರಿ. ತಪ್ಪು ಹೊರಿಸುವಂಥದ್ದು ಬಾಯ ಮಾತುಗಳಿಂದ, ನಮ್ಮ ಬಾಯ ಸಾಕ್ಷಿಯಿಂದ. ಅವ್ರು ಹಾಗೆ, ಅವ್ರು ಹೀಗೆ ತುಂಬ ಮಾತಾಡ್ತೇವೆ ಪ್ರಿಯರೇ, ನಮ್ಮ ಕಿವಿಗಳಲ್ಲಿ ನಾವು ಊದಿ ಬಿಡ್ತೇವೆ. ಆದ್ರಿಂದ ಕರ್ತನು ನಿಮ್ಮನ್ನ ಕ್ಷಮಿಸಿದಂತೆ ಒಬ್ಬರನ್ನೊಬ್ಬರು ಕ್ಷಮಿಸಿರಿ ಎಂಬುವ ಮಾತನ್ನು ನಾವೆಲ್ಲಿ ನೋಡ್ತೇವೆ. ಪ್ರಿಯರೇ, ಇನ್ನೊಂದು ಬಹಳ ದೊಡ್ಡ ಪಾಪ, ದೇವರು ಇಷ್ಟಪಡದೇ ಇರುವಂಥ ಪಾಪ. ಆ ಪಾಪವೇನೆಂದರೆ, ನಮ್ಮ ಆದಿ ತಂದೆ ತಾಯಿಗಳು ಐಗುಪ್ತ ದೇಶದಿಂದ ಹೊರಡುವಾಗ 40 ವರ್ಷಗಳಿಗೆ ಅವ್ರಿಗೊಂದು ಶಿಕ್ಷೆ. ಸಣ್ಣ ಒಂದು ಡಿಸ್ಟೆನ್ಸ್ ಆದರೆ ಆ ಮರುಭೂಮಿಯಲ್ಲಿ ಅವರು ಸುತ್ತುತ್ತಾ ಒಂದು ಜನರೇಷನ್ನೇ ಸತ್ತು ಹೋಗ್ಬಿಟ್ರು. ಯಾಕಂದ್ರೆ ಅವರು ಮಾಡಿದ ದೊಡ್ಡ ಪಾಪ, ದೇವರು ಇಷ್ಟಪಡದಿರುವ ಪಾಪ ಏನು ಗೊತ್ತಾ? ಗುಣಗುಟ್ಟುವುದು, ಮರ್ಮರಿ. ದೇವರ ವಿಷಯದಲ್ಲಿ ಗುಣಗುಟ್ಟುವುದು, ಊಟಕ್ಕಾಗಿ ಗುಣಗುಟ್ಟುವುದು, ಮಾಂಸ ಇಲ್ಲ ಅಂತ ಗುಣಗುಟ್ಟುವುದು, ನೀರಿಲ್ಲ ಅಂತ ಗುಣಗುಟ್ಟುವುದು, ನಮ್ಮನ್ನೇ ಮರುಭೂಮಿಯಲ್ಲಿ ಸಾಯಿಸ್ತಾ ಇದೆಯಾ ಅಂತ ಗುಣಗುಟ್ಟುವುದು, ಆ ದಾಸತ್ವನೇ ಚೆನ್ನಾಗಿತ್ತಂತ ದೇವರನ್ನ ಒಂದು ವೇಳೆ ಹಂಗಿಸುವುದು. ಇದನ್ನ ಸ್ವಾಮಿ ಇಷ್ಟಪಡುವುದಿಲ್ಲ. ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ, ನಾವೆಷ್ಟು ಗುಣಗುಡ್ತೇವೋ ಅಷ್ಟು ದೇವರು ನಮ್ಮನ್ನ ದೂರ ಇಡ್ತಾ ಇರ್ತಾರೆ. ನೀನು ನನ್ನ ವಿಷಯದಲ್ಲಿ ಗುಣಗುಡ್ತಾ ಇದೆಯಲ್ಲ, ನೀನು ಹಾಗೆ ಇರು. ನಮ್ಮ ಲೈಫ್, ನಮ್ಮ ಸಫರಿಂಗ್ ಜಾಸ್ತಿ ಆಗ್ತಾ ಇರ್ತದೆ. ನಮ್ಮ ಅನೇಕರ ಜೀವಿತದಲ್ಲಿ ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೊಂಡ್ರೆ, ಬೈಬಲ್ನ ಓದಿದ್ದೇವೆ, ಓಲ್ಡ್ ಟೆಸ್ಟಮೆಂಟ್ ಅನ್ನು ಓದಿದ್ದೇವೆ, ಆದರೂ ವಿ ಕೀಪ್ ಆನ್ ಮರ್ಮರಿಂಗ್. ನಾವು ಗುಣಗುಡ್ತಾ ಇರ್ತೇವೆ. ಚಿಕ್ಕ ವಿಷಯಗಳಿಗೆ ಗುಣಗುಡ್ತೇವೆ, ಚಿಕ್ಕ ವಿಷಯಗಳಿಗೆ ಗುಣಗುಡ್ತೇವೆ. ದೇವರಿಗೆ ಇದು ಇಷ್ಟ ಇಲ್ಲ ಪ್ರಿಯರೇ. ಮತ್ತು ನನ್ನ ಜೀವಿತದಲ್ಲಿ ನಾನು ಸಫರಿಂಗ್ ಅನ್ನು ತುಂಬಿಕೊಳ್ತಾ ಇದ್ದೇನೆ ಅಂತ ನೀವು ಮರಿಬೇಡ್ರಿ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ನಿಜ ವಿವಾದ ಮಾಡದೆಯೂ ನೀವು ಎಲ್ಲವನ್ನ
ದೇವರ ನಿಷ್ಕಳಂಕವಾದ ಮಕ್ಕಳಾಗಿ ಮಾಡ್ರಿ ಎಂಬುದಾಗಿ ಫಿಲಿಪ್ಪಿ 2ನೇ ಅಧ್ಯಾಯ 14ನೇ ವಚನ ಹೇಳ್ತದೆ. ಗುಣಗುಟ್ಟಬೇಡ್ರಿ, ಎಲ್ಲ ವಿವಾದ ಮಾಡಬೇಡ್ರಿ, ದೇವರ ವಿಷಯದಲ್ಲಿ ನೀವು ಮಾತಾಡಬೇಡ್ರಿ, ಎಲ್ಲವನ್ನ ನೀವು ನಿಷ್ಕಳಂಕವಾದ ದೇವರ ಮಕ್ಕಳಾಗಿ ಮಾಡ್ರಿ. ಎಂಥ ಒಳ್ಳೆ ಮಾತು ಹೇಳ್ತಾ ಇದೆ ಪ್ರಿಯರೇ. ದೇವರು ನಮ್ಮಿಂದ ಬಯಸ್ತಾ ಇರುವಂಥದ್ದು ನಿಷ್ಕಳಂಕವಾದ ಮನಸ್ಸು. ನನ್ನ ನಾಲಿಗೆಯಲ್ಲಿ ಗುಣಗಟ್ಟದೇ ಇರುವಂಥ ಸ್ತುತಿ, ನನ್ನ ಊಟೆಯೊಳಗಿಂತ ಸ್ತುತಿಯನ್ನು ದೇವರಿಗೆ ನಾನು ಅರ್ಪಿಸಬೇಕು. ಸ್ವಾಮಿ, ನನಗೆ ಈ ಕಷ್ಟ ಇದೆ, ಇದನ್ನು ಸಹಿಸುವ ಶಕ್ತಿ ಕೊಡು, ನನ್ನನ್ನು ಕಷ್ಟದಿಂದ ಮುನ್ನಡೆಸು. ಕಹಿ ನೀರಿದೆ, ಬೈತಾ ಇರೋದಲ್ಲ ಪ್ರಿಯರೇ. ದೇವರನ್ನ ಪ್ರಾರ್ಥಿಸುವಾಗ ಅಲ್ಲಿರುವಂಥ ಒಂದೇ ಒಂದು ಎಲೆ, ಪಕ್ಕದಲ್ಲೇ ಬೆಳೆದಿತ್ತು ಎಲೆ. ಆದರೆ ಮೋಶೆ ಬೇಡುವಾಗ ದೇವರು ಹೇಳಿದ್ರು, ಆ ಎಲೆಯನ್ನು ತೆಗೆದು ಆ ನೀರೊಳಗೆ ಹಾಕಷ್ಟೇ, ಅಲ್ಲೇ ನಿಂಗೆ ಔಷಧಿ ಕೊಟ್ಟಿದ್ದೇನೆ, ಪಕ್ಕದಲ್ಲೇ ಇದೆ, ಗುಣಗುಟ್ಟು ಬೇಡ. ಆಗ ಆ ಎಲೆಯನ್ನು ಕಿತ್ತು ಆ ನೀರಿನಲ್ಲಿ ಹಾಕುವಾಗ ಕಹಿ ನೀರು ಸಿಹಿ ನೀರಾಯಿತು. ಮಾರ, ಕಹಿ ನೀರು ಸಿಹಿ ನೀರಾಯಿತು. ನಿನ್ನ ಜೀವಿತದಲ್ಲಿ ನಿನ್ನ ಪಕ್ಕದಲ್ಲೇ ಬಿಡುಗಡೆ ಇದೆ, ನಿನ್ನ ಪಕ್ಕದಲ್ಲೇ ಆನ್ಸರ್ ಇದೆ, ನಿನ್ನ ಪಕ್ಕದಲ್ಲೇ ದೇವರು ನಿನ್ನ ಸಮಸ್ಯೆಗೆ ಪರಿಹಾರವನ್ನು ಇಟ್ಟಿದ್ದಾರೆ. ಗುಣಗುಟ್ಟುತ್ತಾ ಕೂತ್ಕೊಳ್ಬೇಡ ಪ್ರಿಯರೇ. ಅದಕ್ಕೋಸ್ಕರ ಬಿಡುಗಡೆಯ ಪ್ರಾರ್ಥನೆಯನ್ನು ಮಾಡು. ಸ್ವಾಮಿ, ಈ ಕಷ್ಟ ಬಂದಿದೆ, ಎದುರಿಸುವ ಶಕ್ತಿ ಕೊಡು ಸ್ವಾಮಿ, ಇದನ್ನು ಹೊರಬರುವಂತೆ ನೀ ನನ್ನನ್ನು ನಡೆಸು. ಆಗ ದೇವರು ಪ್ರಿಯರೇ ಅಗ್ನಿಯನ್ನು ಕಳುಹಿಸಿ ಆ ಕಹಿಯಾದ ನೀರನ್ನು ಸಿಹಿಯಾಗಿ ಮಾಡುವ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಆದುದರಿಂದ ಯೇಸು ಸ್ವಾಮಿ ನಮ್ಮನ್ನು ಸ್ಪಷ್ಟವಾಗಿ ಹೇಳ್ತಾರೆ ಪ್ರಿಯರೇ. ಯೇಸು ಸ್ವಾಮಿಯ ಮಾತುಗಳನ್ನು ಕೇಳುವಾಗ ಸ್ವಾಮಿ ಎಷ್ಟು ಒಂದು ಕಡ್ಡಿ ಮುರಿದ ಹಾಗೆ ಮಾತಾಡ್ತಾರೆ ನೋಡ್ರಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನದಿಂದ ನಾವು ನೋಡ್ತೇವೆ, ನಿಮ್ಮ ಮಾತು ಪ್ರಿಯರೇ, ಯೇಸು ಹೇಳ್ತಾ ಇರುವಂಥದ್ದು ನಿನ್ನ ಮಾತು, ನಿಮ್ಮ ಮಾತುಗಳು ಹೌದಾದರೆ ಹೌದೇನ್ರಿ, ಇಲ್ಲವಾದ್ರೆ ಇಲ್ಲ. ಡೈರೆಕ್ಟ್ ಯೇಸು ಸ್ವಾಮಿ ಮಾತಾಡುವಂಥದ್ದು. ಇಲ್ಲಿ ನಾವೆಲ್ಲ ಬಿದ್ದು ಹೋಗ್ತಿದ್ದೇವೆ. ನಮ್ಮ ಜೀವಿತದಲ್ಲಿ ನಾವು ಪ್ಲೀಸಿಂಗ್ ನೇಚರಲ್ಲಿ ನಾವು ಹೋಗ್ತಿದ್ದೇವೆ. ಒಬ್ಬರನ್ನ ಪ್ಲೀಸ್ ಮಾಡಲಿಕ್ಕೆ ಅವರು ಇಲ್ಲ ಅಂದ್ರೆ ಹೌದಂತೇವೆ, ಹೌದಂದ್ರೆ ಇಲ್ಲ ಅಂತೇವೆ. ಪ್ರೇರೆ, ಇದೊಂದು ದೊಡ್ಡ ನಮ್ಮ ಶರೀರವನ್ನ ಬೀಳಿಸುತ್ತಿರುವಂತ ಪಾಪ. ಹಾಗಾಗಿ ಯೇಸು ಸ್ವಾಮಿ ನಮ್ಮನ್ನು ಎಚ್ಚರಿಸ್ತಿದ್ದಾರೆ, ನಿಮ್ಮ ಮಾತು ಹೌದಾದ್ರೆ ಹೌದನ್ರಿ, ಇಲ್ಲವಾದ್ರೆ ಇಲ್ಲವನ್ರಿ. ಇದಕ್ಕಿಂತ ಹೆಚ್ಚಾದದ್ದು ಇಲ್ಲಿ ಗಮನಿಸಿರಿ, ಹೌದು ಅಥವಾ ಇಲ್ಲ, ಇದರ ಮಧ್ಯದಲ್ಲಿ ನಾವು ಮಾತಾಡ್ತೇವಲ್ಲ, ನಾವು ಏನೇನು ಮಾತಾಡ್ತಾ ಇದ್ದೇವೆ ಅದೆಲ್ಲ ಸೈತಾನನಿಂದ ಬರ್ತಾ ಇದೆ ಪ್ರಿಯ. ಇದಕ್ಕಿಂತ ಹೆಚ್ಚಾದದೆಲ್ಲ ಸೈತಾನನಿಂದ ಬಂದದ್ದು. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಮ್ಮ ಸಮಾಜವನ್ನ, ನಮ್ಮ ಸಭೆಯನ್ನ ಪ್ರಾಬ್ಲಮ್ ಅಲ್ಲಿ ಸಿಕ್ಕಿಸ್ತಾ ಇರುವಂತ ಒಬ್ಬ ವ್ಯಕ್ತಿ ಇದ್ದಾನೆ, ಸೈತಾನ. ನನ್ನ ಬಾಯನ್ನು ಉಪಯೋಗಿಸ್ತಿದ್ದಾನೆ, ಹೌದು ಅಥವಾ ಅಲ್ಲ ಮಧ್ಯದಲ್ಲಿ ಈ ಪ್ಲೀಸಿಂಗ್ ಅಲ್ಲಿ ನಾವು ಯಾರ್ಯಾರು ಹೋಗ್ತಿದ್ದೇವೆ, ಇದೆಲ್ಲ ಸೈತಾನನಿಂದ ಬಂದಿದೆ. ಆದ್ರಿಂದ ಆಣೆ ಇಡಬೇಡ್ರಿ. ನಾವು ಮಾಡ್ತಾ ಇರುವಂಥದ್ದೇ ಪ್ರಾಮಿಸ್ ಅಂತ ಹೇಳ್ಬಿಡ್ತೇವೆ. ನಾವು ಪ್ರಾಮಿಸ್ ಏನ್ ಹೇಳ್ತೇವೆ, ನಾವು ಆಕಾಶದ ಮೇಲೆ ಆಣೆ ಇಡಬೇಡ್ರಿ, ಅದು ದೇವರ ಸಿಂಹಾಸನ. ಈ ಭೂಮಿಯ ಯಾವ ವಸ್ತುಗಳ ಮೇಲೆ ಆಣೆ ಇಡಬೇಡ್ರಿ, ಅದು ಕರ್ತನ ಪಾದಪೀಠ. ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ. ನಾವೆಷ್ಟೋ ಜನ ಮಾಡ್ಬಿಟ್ಟಿದ್ದೇವಲ್ಲ ಪ್ರಾಮಿಸ್. ಒಬ್ಬರನ್ನು ಮುಟ್ಟಿ ಪ್ರಾಮಿಸ್ ಮಾಡ್ಲಿಕ್ಕೆ ಹೋಗ್ತೇವೆ, ನಿನ್ನ ಮೇಲೆ ಆಣೆ, ನಾನು ಪ್ರಾಮಿಸ್ ಇದನ್ನು ಮಾಡೇ ಇಲ್ಲ. ಪಾಪ ಮಾಡಿರ್ತೇವೆ, ತಲೆಯ ಮೇಲೆ ಮುಟ್ಟಿ ನನ್ನ ಮಕ್ಕಳ ಮೇಲೆ ಆಣೆ ಇಡ್ತೇವೆ, ನನ್ನ ಹೆಂಡತಿ ಮೇಲೆ ಆಣೆ, ನನ್ನ ಗಂಡನ ಮೇಲೆ ಆಣೆ, ಏನೇನೋ ಯಾರ್ಯಾರ ಮೇಲೆ ಆಣೆ ಇಡುವಂತ ಎಷ್ಟೋ ಮಾತುಗಳನ್ನು ನಾವೆಲ್ಲ ಮಾಡಿಬಿಟ್ಟಿದ್ದೇವೆ ಅಲ್ಲ. ಹಾಗಾದ್ರೆ ದೇವರು ವಾಕ್ಯ ಹೇಳ್ತೇನೆ, ನಿನ್ನ ತಲೆಯ ಮೇಲೆ ಕೂಡ ನೀನು ಆಣೆ ಇಡಬೇಡ. ಯಾಕಂದ್ರೆ ನಿನ್ನ ಒಂದು ಕೂದಲು, ನಿನ್ನ ಒಂದೇ ಒಂದು ಕೂದಲನ್ನು ಬೆಳ್ಳಗೂ ಮಾಡ್ಲಿಕ್ಕಾಗಲ್ಲ, ಕಪ್ಪಗೂ ಮಾಡ್ಲಿಕ್ಕಾಗಲ್ಲ, ಉದ್ದ ಬೆಳೆಸ್ಲಿಕ್ಕೂ ಆಗಲ್ಲ. ಅದನ್ನ ಶಾರ್ಟ್ ಮಾಡ್ತಾರೆ, ಕಟ್ ಮಾಡ್ಕೊಳ್ಬೋದು. ನೀನು ನಿನ್ನ ಕೂದಲನ್ನು ಉದ್ದ ಬೆಳೆಸುವಂಥದ್ದು ಕೂಡ ದೇವರ ಕೈಗಳಲ್ಲಿದೆ, ಬೆಳ್ಳಗೆ ಕಪ್ಪಗೆ ಮಾಡುವಂಥದ್ದು ದೇವರ ಕೈಗಳಲ್ಲಿದೆ. ಪ್ರೀತಿ ಸಹೋದರ ಸಹೋದರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನ್ಯಾಯ ವಿಚಾರಣೆ ದಿನದಲ್ಲಿ ನೀನು ಉತ್ತರ ಕೊಡಬೇಕು. ಎಷ್ಟು ಮಾತಾಡ್ತೇವೆ ನಾವು. ಈಗಂತೂ ಫೋನ್ಗಳಿದೆ, ಸೆಲ್ ಫೋನ್ಗಳೆಲ್ಲರ ಕೈಯಲ್ಲಿದೆ, ನೆಟ್ವರ್ಕ್ ಕೂಡ ಇದೆ. ನಮ್ಮ ಕೆಲವು ನೆಟ್ವರ್ಕ್ಗಳು ಫ್ರೀ ಆಗಿ ನಿಮಗೆ ಫ್ರೀ ಟಾಕ್ ಟೈಮ್ ಕೊಡ್ತಾ ಇದೆ. ನೈಟಲ್ಲಿ ಕೂಡ ಫ್ರೀ ಇಂಟರ್ನೆಟ್ ಕೊಡ್ತಾ ಇದೆ. ವಾಟ್ಸಪ್ ಮೂಲಕ ವಾಟ್ಸಪ್ ಟಾಕ್ಗಳು ಮತ್ತೆ ವಿಡಿಯೋ ಕಾಲ್ಗಳು, ಮಾತಾಡ್ತೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನ್ಯಾಯ ವಿಚಾರಣೆ ದಿನದಲ್ಲಿ ನೀನು ಉತ್ತರ ಕೊಡಬೇಕು. ಅಂದ್ರೆ ಇದರಲ್ಲಿ ನನಗನ್ನಿಸ್ತದೆ, ನಮ್ಮ ಎಲ್ಲ ಮಾತುಗಳು ರೆಕಾರ್ಡ್ ಆಗ್ತಾ ಇದೆ. ಒಂದು ವೇಳೆ ನಾನು 70 years ಈ ಭೂಮಿಯ ಮೇಲೆ 80 years ನಾನು ಬದುಕಿದ್ರೆ, ಆ 80 years ಒಂದು CD ಇದೆ. ಕರ್ತನಿಗೆ 80 years ಅಂದ್ರೆ 1000 ವರ್ಷಗಳೇ ಕಳೆದು ಹೋದ ಒಂದು ರಾತ್ರಿ.
ಇನ್ನು ನಿಮ್ಮ 80 ಇಯರ್ಸ್ ಒಂದು 80 hours ಅದನ್ನೊಂದು ಕಾಂಪ್ಯಾಕ್ಟ್ ಸಿಡಿಯಲ್ಲಿ ದೇವರು ರೆಕಾರ್ಡ್ ಮಾಡಿಟ್ಟು ಆ ನ್ಯಾಯ ವಿಚಾರಣೆಯ ದಿನದಲ್ಲಿ ಸುಮ್ಮನೆ ಮಾತಾಡಿದ್ಯಲ್ಲ, ನೀನು ಸುಮ್ಮನೆ ಬೈದಿದೆಯಲ್ಲ, ತಮಾಷೆ ಮಾಡಿದೆಯಲ್ಲ, ಕುಚೋದ್ಯದ ಮಾತಾಡಿದೆಯಲ್ಲ, ಒಬ್ಬನ ಚಾರಿತ್ರ್ಯವನ್ನು ವಧೆ ಮಾಡಿದೆಯಲ್ಲ. ಪ್ರಿಯರೇ, ಕೆಲವೊಮ್ಮೆ ಮಾತುಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಆಗಲ್ಲ. ಈ ಸುಮ್ಮನೆ ಆಡೋ ಮಾತುಗಳು ನೀನು ಉತ್ತರ ಕೊಡಬೇಕು. ಯು ಹ್ಯಾವ್ ಟು ಆನ್ಸರ್ ಟು ಯುವರ್ ಈಚ್ ವರ್ಡ್. ಅದರಿಂದ ನೀನು ಮಾತನಾಡುವಾಗ ಎಚ್ಚರಿಕೆಯಿಂದಿರು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂಬ ತೀರ್ಪು ನೀನು ಹೊಂದುವಿ, ನಿನ್ನ ಮಾತಿನಿಂದಲೇ ಅಪರಾಧಿ ಎಂಬ ತೀರ್ಪನ್ನು ಕೂಡ ಹೊಂದುವಿ. ಹಾಗಾದ್ರೆ ದೇವರಿಗೆ ಬಹಳ ಈಸಿ ಡಿಸೈಡ್ ಮಾಡಲಿಕ್ಕೆ. ನಿಮ್ಮನ್ನ ಕೂರಿಸಿ ನಿಮ್ಮ ಮುಂದೆ ಆ ರೆಕಾರ್ಡಿಂಗ್ ಅನ್ನು ಹಾಕ್ತಾರೆ. ಈ ಮಾತುಗಳಲ್ಲಿ ಯಾವುದು ನಿನಗಿಷ್ಟ ಇಲ್ಲ ನೀನು ಹೇಳಂತ ಹೇಳ್ತಾರೆ. ನಿನ್ನ ಮಾತಿನಿಂದಲೇ ನೀನು ಅಪರಾಧಿ, ನಿನ್ನ ಮಾತಿನಿಂದಲೇ ನೀನು ನೀತಿವಂತನೆಂಬುದಾಗಿ ನೀನು ತೀರ್ಪನ್ನು ಹೊಂದುವಿ. ಚೈನಾದಲ್ಲಿ ಒಂದು ಗಾದೆ ಇದೆ. ಫಿಶ್ ನೀರಲ್ಲಿ ಹೋಗ್ಬೇಕಾದ್ರೆ ಅದು ಬಾಯಿ ತೆಗಿತಾ ಇದ್ರೆ ಅದು ತನ್ನ ಜೀವನ ಉಳಿಸ್ಕೊಳ್ತದೆ ಅಲ್ಲ. ಈ ಬೈಟ್ ಅಥವಾ ಈ ಇದಾಕಿರ್ತಾರಲ್ಲ, ಅದನ್ನು ನುಂಗ್ಲಿಕ್ಕೆ ಹೋದಾಗಲೇ ಅದು ಆ ಬೆಟ್ಟಿಗೆ ಸಿಕ್ಕಿಕೊಂಡು ಮೀನು ಸತ್ತು ಹೋಗ್ತದೆ. ಅಥವಾ ಕ್ಯಾಚ್ ಅದನ್ನು ಹಿಡಿಯುವವರ ಕೈಗೆ ಸಿಗ್ತದೆ. ಅದು ಬಾಯಿ ಮುಚ್ಕೊಂಡಿದ್ರೆ ಅದು ಸಾಯುವುದಿಲ್ಲ. ನಮ್ಮ ಜೀವಿತದಲ್ಲಿ ಕೂಡ ಪ್ರಿಯರೇ, ಕೆಲವೊಮ್ಮೆ ಅನಗತ್ಯವಾದ ಮಾತುಗಳನ್ನು ನಾವು ಆಡುವುದೇ ಬೇಡ. ಪ್ರಿಯರೇ, ಶಾಶ್ವತವಾದ ಪಾಪವನ್ನು ಯೇಸು ಸ್ವಾಮಿ ಇಂದು ಸುವಾರ್ತೆ ವೇದ ಪಾರಣದಲ್ಲಿ ನಮಗೆ ಎಚ್ಚರಿಸಿದ್ದಾರೆ. ಏನದು ಶಾಶ್ವತವಾದ ಪಾಪ? ಮನುಷ್ಯನು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟು. ನೀವು ನನ್ನನ್ನು ಬೈತೀರಾ, ಯೇಸು ಸ್ವಾಮಿನ ನೀವು ಬೈದಿದ್ದೀರಾ, ಹೊಡೆದಿದ್ದೀರಾ, ಉಗುಳಿದ್ದೀರಾ, ಮುಖಕ್ಕೆ ಗುದ್ದಿದ್ದೀರಾ, ಛೀ ಅಂತ ನೀವು ಬೈದಿದ್ದೀರಾ. ಇದೆಲ್ಲ ಪಾಪಗಳನ್ನು ತಂದೆಗೆ ಅವ್ರನ್ನ ಕ್ಷಮಿಸು, ಅವರೇನು ಮಾಡ್ತಾರೆ ಹರಿಯರೆಂಬುದಾಗಿ ನಾನು ಕ್ಷಮಿಸಿದ್ದೇನೆ. ನನ್ನ ವಿರುದ್ಧ ಮಾಡಿದ ಎಲ್ಲ ಪಾಪಗಳಿಗೆ ಕ್ಷಮೆ. ಇದಾದರೆ ಪವಿತ್ರಾತ್ಮನಿಗೆ ನೀವು ವಿರುದ್ಧವಾಗಿ ಮಾತನಾಡಿದರೆ, ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತನಾಡಿದರೆ ಅದು ಇಹದಲ್ಲಾಗಲಿ ಪರದಲ್ಲಾಗಲಿ ನೀವು ಅದನ್ನು ಕ್ಷಮಿಸಲ್ಪಡುವುದಿಲ್ಲ. ಯಾಕೆ ದೇವರು ಪವಿತ್ರಾತ್ಮನ ವಿಷಯದಲ್ಲಿ ಇಷ್ಟು ಸ್ಟ್ರಿಕ್ಟ್ ಆಗಿ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಯೇಸು ಸ್ವಾಮಿ? ಯಾಕೆಂದರೆ ಪವಿತ್ರಾತ್ಮನನ್ನ ದೇವರು ಯಾಕೆ ಕಳಿಸಿದ್ದಾರೆ, ನಮಗೆ ಅಸಹಾಯಕನನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ ಎಲ್ಲ ವಿಷಯಗಳಲ್ಲಿ ನಿಮ್ಮನ್ನು ಸತ್ಯದ ಕಡೆಗೆ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ನಿಮ್ಮನ್ನ ಸತ್ಯದ ಕಡೆಗೆ ನಡೆಸಲಿಕ್ಕೆ ಹೋಲಿ ಸ್ಪಿರಿಟ್ ಅನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಪವಿತ್ರಾತ್ಮನು ನಮ್ಮನ್ನೆಲ್ಲ ವಿಷಯಗಳಲ್ಲಿ ಸತ್ಯದ ಕಡೆಗೆ ನಡೆಸಲಿಕ್ಕೆ ಕೊಟ್ಟಿದ್ದಾರೆ. ಆತನ ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ, ತಿದ್ದುತ್ತಿದ್ದಾರೆ. ಅಗ್ನಿಯಿಂದ ನಮ್ಮನ್ನ ಪರಿಶೋಧಿಸಿ ಎಲ್ಲ ವಿಷಯಗಳಲ್ಲಿ ಚಿನ್ನದ ಹಾಗೆ ಅಪ್ಪಟ ಚಿನ್ನವನ್ನಾಗಿ ನನ್ನನ್ನು ಮಾಡುವಾಗ ನೀವು ಪವಿತ್ರಾತ್ಮನನ್ನೇ ದೂಷಿಸಿದರೆ ಪ್ರಿಯರೇ, ನಿಮಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಾಪಣೆ ಇರುವುದಿಲ್ಲ. ಮತ್ತೆ ಯೇಸು ಸ್ವಾಮಿ ಮತ್ತೊಂದು ಮಾತು ಹೇಳ್ತಾರೆ, ನಿಮ್ಮ ಹೃದಯದಲ್ಲಿ ತುಂಬಿರುವುದೇ ನಿಮ್ಮ ಬಾಯಲ್ಲಿ ಬರುವುದು. ನಿಮ್ಮ ಹೃದಯದಲ್ಲಿ ತುಂಬಿರುವುದೇ ನಿಮ್ಮ ಬಾಯಲ್ಲಿ ಬರುವುದು. ಹಾಗಾದ್ರೆ ಪ್ರಿಯರೇ, ನಿನ್ನ ಬೊಕ್ಕಸದೊಳಗಿಂದ ಏನನ್ನ ತೆಗೆಯುತ್ತಿ? ನಿನ್ನ ನಾಲಿಗೆ ನಿನ್ನ ಕುಲ ಹೇಳ್ತದೆ ಅಂತ ನಮ್ಮ ಕನ್ನಡ ಗಾದೆ, ನಮ್ಮ ಭಾಷೆಯಲ್ಲಿ ಗಾದೆ ಇದೆ. ನಿಮ್ಮ ನಾಲಿಗೆ ನಿಮ್ಮ ಕುಲವನ್ನು ಹೇಳ್ತದೆ. ಅಂದ್ರೆ ನೀನು ಯಾವ ಸ್ಟ್ಯಾಂಡರ್ಡ್, ನೀನು ಯಾವ ಎಲ್ಲಿಂದ ನೀನು ಬಂದಿದೆ ಅಂತ ನಿನ್ನ ಮಾತುಗಳೇ ಹೇಳ್ತದೆ. ಅದಂತೂ ನಿಜ. ಹಾಗಾದ್ರೆ ಬೈಬಲಲ್ಲಿ ಯೇಸು ಸ್ವಾಮಿ ಕೂಡ ಹೇಳ್ತದೆ, ನಿನ್ನ ಬೊಕ್ಕಸದೊಳಗಿಂದ, ನಿನ್ನ ಹೃದಯದೊಳಗಿಂದ ನೀನು ಯಾವುದನ್ನ ತೆಗೆಯುತ್ತಿ ಪ್ರಿಯರೇ? ಪ್ರಿಯರೇ, ಒಳ್ಳೆಯ ಮರವು ಒಳ್ಳೆ ಫಲವನ್ನೇ ಕೊಡ್ತದೆ. ಒಳ್ಳೆಯ ಬೊಕ್ಕಸದಲ್ಲಿ ಒಳ್ಳೆದೇ ತುಂಬಿದ್ರೆ ಒಳ್ಳೆ ಮಾತುಗಳೇ ಬರ್ತದೆ. ಕೆಟ್ಟ ಮಾತು ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ನನ್ನ ಬಾಯಿಂದ ಒಂದು ಕೆಟ್ಟ ಮಾತು ನೀವು ಬೈಬೇಕಂತ ಹೇಳಿದರೆ ಆ ಮಾತು ಡ್ರಾಮಾದಲ್ಲಿ ಕೂಡ ಆಡ್ಲಿಕ್ಕೆ ಆಗಲ್ಲ ನನಗೆ. ಒಂದು ಆಕ್ಟಿಂಗ್ ಡ್ರಾಮಾ ಮಾಡುವಾಗ ನೀನು ಅವನನ್ನು ಬೈಬೇಕು ಕೆಟ್ಟ ಮಾತು ಅಂತ ಹೇಳಿದ್ರೆ ಆ ಕೆಟ್ಟ ಮಾತು ನನ್ನ ಬಾಯಿಂದ ಹೇಳಲಿಕ್ಕೆ ಆಗಲ್ಲ. ನನ್ನ ಗಂಟ್ಲು ಹಿಡ್ಕೊಳ್ತದೆ, ಆ ಮಾತು ಹೊರಗೆ ಬರುವುದಿಲ್ಲ. ಯಾಕಂದ್ರೆ ಹೃದಯದಲ್ಲಿ ಆ ಮಾತಿಗೆ ಅವಕಾಶನೇ ಇಲ್ಲ. ಆದರೆ ಕೆಲವರಂತೂ ಕೆಟ್ಟ ಮಾತುಗಳು ಆಡ್ತಾ ಇರ್ತಾರೆ, ಕಿವಿ ಮುಚ್ಕೊಂಡು ನಾವು ಅಲ್ಲಿಂದ ಓಡಿ ಹೋಗೋಣ ಅನಿಸ್ತದೆ. ಆ ವ್ಯಕ್ತಿ ಅಲ್ಲಿ ಬರ್ತಾ ಇದ್ರೆ ಅಯ್ಯೋ ಆ ವ್ಯಕ್ತಿ ಹತ್ರ ಹೋಗೋದೇ ಬೇಡಪ್ಪ ಅನಿಸ್ತದೆ. ಅವ್ರು ಈಸಿಯಾಗಿ ಮಾತಾಡ್ತಾ ಇರ್ತಾರೆ. ಬೈಬಲಲ್ಲಿ ಹೇಳ್ತದೆ, ನಿನ್ನ ಹೃದಯದಲ್ಲಿ ಬೊಕ್ಕಸದೊಳಗೆ ನೀನೇನು ತುಂಬಿಕೊಂಡಿದೆಯೋ ಅದನ್ನೇ ನೀನು ಆಚೆ ತೆಗಿತಾ ಇದೀಯ. ಹಾಗಾದ್ರೆ ಪ್ರಿಯರ, ಬೊಕ್ಕಸವನ್ನು ಖಾಲಿ ಮಾಡ್ಕೊಳ್ಳೋಣ. ಬೈಬಲ್ ಹೇಳ್ತಾ ಇದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ಸಮಾಧಾನದ ಮಾತು, ಸಂತೈಸುವ ನಾಲಿಗೆ ಜೀವ ವೃಕ್ಷ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 4ನೇ ವಚನ. ಸಂತೈಸುವ ನಾಲಿಗೆ, ಸಮಾಧಾನ ಪಡಿಸುವ ನಾಲಿಗೆ ಜೀವ ವೃಕ್ಷ, ಮತ್ತು ಜೀವನ ಮರಣಗಳು
ನಮ್ಮ ನಾಲಿಗೆಯ ವಶವಾಗಿದೆ. ನೀನು ಜೀವವಕ್ಕಾದರೂ ಹೋಗ್ಬೋದು, ನೀನು ಮರಣಕ್ಕಾದರೂ ಹೋಗ್ಬೋದು, ನಿನ್ನ ನಾಲಿಗೆಯ ವಶದಲ್ಲಿದೆ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ನೀನು ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸು ಮತ್ತು ಆಕೆಯ ನಾಲಿಗೆ ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು. ನಮ್ಮ ತಾಯಂದಿರಿಗೆ, ಸ್ತ್ರೀಯರಿಗೆ ನಮ್ಮ 31ನೇ ಜ್ಞಾನೋಕ್ತಿಯಲ್ಲಿ ಹೇಳುವ ಮಾತು, ಆ ತಾಯಿ ಅಥವಾ ನಮ್ಮ ಮನೆಯಲ್ಲಿರುವಂಥ ಸ್ತ್ರೀಯರು ಬಾಯಿ ತೆರೆಯುವಾಗ ಅದು ಜ್ಞಾನವನ್ನು ತೋರ್ಪಡಿಸಿಕೊಳ್ಳುವಳು. ಆಕೆಯ ನಾಲಿಗೆ ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು. ಮೃದುವಾದ ಪ್ರತ್ಯುತ್ತರವು ಪ್ರಿಯರೇ ಸಿಟ್ಟನ್ನು ಆರಿಸುವುದು, ಬಿರುನುಡಿ ಸಿಟ್ಟನ್ನು ಏರಿಸುವುದು. ಸಿಸ್ಟರ ನಾಲಿಗೆ ಚೊಕ್ಕವಾದ ಬೆಳ್ಳಿ. ಹಾಗಾದರೆ ಪ್ರಿಯರೇ, ಇಷ್ಟು ವಿಷಯಗಳನ್ನು ನಾವು ನಾಲಿಗೆ ವಿಷಯದಲ್ಲಿ ನಾವು ನೋಡಿದ್ದೇವೆ. ಕೆಲವು ಪಿಕ್ಚರ್ಸ್ಗಳನ್ನು ನಮ್ಮ ರಿಚಿಯಲ್ಲಿ ಸೆಲೆಕ್ಟ್ ಮಾಡಿ ಹಾಕಿದ್ದಾರೆ. ನೋಡ್ರಿ, ನಾಲಿಗೆಯನ್ನು ಹೇಗೆ ಕಂಟ್ರೋಲಲ್ಲಿ ಆ ಟೈಮಿಂಗ್ ಮಾಡಬೇಕೆಂಬುವ ಆ ಪಿಕ್ಚರ್. 1 ಪಿಕ್ಚರ್ ಸ್ಪೀಕ್ಸ್ 1000 ವರ್ಡ್ಸ್. ಅದನ್ನು ನೀವು ಯಾವ ರೀತಿಯಲ್ಲಿ ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು. ದೇವರು ಆ ಪಿಕ್ಚರ್ಗಳ ಮೂಲಕ ಕೂಡ ನಿಮ್ಮನ್ನು ಎಚ್ಚರಪಡಿಸಲಿ, ನಡೆಸಲಿ. ಯೆರೆಮೀಯ 15:19 ವಚನ ಕಡೆಯದಾಗಿ ದೇವರ ಬಾಯಿ ನೀನಾಗಬೇಕೆಂಬುದಾಗಿ ಹೇಳ್ತದೆ. ಯು ಶುಡ್ ಬಿಕಮ್ ದಿ ಮೌತ್ ಆಫ್ ದ ಲಾರ್ಡ್. ದೇವರ ಬಾಯಿ ನೀನಾಗಬೇಕು. ಹೇಗೆ ಅಂದರೆ, ನೀನು ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ, ಕೆಟ್ಟದನ್ನು ನಿರಾಕರಿಸಿ ಒಳ್ಳೆಯದನ್ನು ನೀನು ಪ್ರಕಾಶಪಡಿಸಿದರೆ. ಜೆರೆಮಿಯ 15:19 ಬಹಳ ಚೆನ್ನಾಗಿದೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳೋಣ ಪ್ರಿಯರೇ. ಇದನ್ನು ಆದರೆ ನೀವು ಮೆಮರೈಸ್ ಮಾಡಿ. ಇಟ್ಸ್ ಎ ವೆರಿ ಗುಡ್ ವರ್ಡ್ಸ್. ದೇವರ ಬಾಯಿ ನೀನಾಗಬೇಕಾದರೆ ತುಚ್ಛವಾದದನ್ನು ನಿರಾಕರಿಸು, ಅಮೂಲ್ಯವಾದದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ಯು ಆರ್ ಮೈ ಮೌತ್. ಯೆಹೋವ ದೇವರು ಹೇಳ್ತಾ ಇರುವಂಥ ಮಾತು ಜೆರೆಮೀಯನಿಗೆ. ಹಾಗಾದರೆ ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಹಾಗಾದರೆ ಪ್ರಿಯರೇ, ನಮ್ಮ ಹೃದಯದ ಮಾತು ನಾವು ಆಧಾರ ಮಾಡಿಕೊಳ್ಳೋಣ, ಆಹಾರ ಮಾಡಿಕೊಳ್ಳೋಣ. ಆ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆಗುವುದು. ನೀವು ದೇವರ ಬಾಯಿ ಆಗಬಹುದು ಪ್ರಿಯರೇ. ನೀವು ದೇವರ ಬಾಯಾಗಿ ಮಾತನಾಡಬಹುದು. ದೇವರು ನಿಮ್ಮ ಬಾಯನ್ನು ಉಪಯೋಗಿಸ್ತಾರೆ. ದೇವರು ನಿಮ್ಮ ಬಾಯಿಂದ ಹಿತ ನುಡಿಗಳನ್ನು ಕೊಡ್ತಾರೆ. ಕರ್ತನ ನುಡಿಗಳನ್ನು ನಿಮ್ಮ ನಾಲಿಗೆಯಲ್ಲಿ ಇಡ್ತಾರೆ. ಮೋಶೆ ಏನು ಹೇಳ್ತಾರೆ, ನಾನೇ ನಿನಗೆ ಮಾತಾಡ್ತೇನೆ, ನೀನು ಸ್ಟ್ಯಾಮರಿಂಗ್ ಗೊತ್ತು ನನಗೆ, ನೀನು ಹೆದರಬೇಡ, ಫರೋಹನ ಮುಂದೆ ನಿಂತುಕೋ, ಐ ವಿಲ್ ಟಾಕ್ ಬಿಹಾಫ್ ಆಫ್ ಯು. ನಾನು ನಿನ್ನ ಬಾಯಲ್ಲಿ ಮಾತುಗಳನ್ನು ಇಡ್ತೇನೆ. ಹೌದು ಪ್ರಿಯರೇ, ಈ ದಿನದ ಈ ಎಲ್ಲ ನುಡಿಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ದೇವರ ಬಾಯಿಯಾಗಿ ನಾವು ಮುಂದೆ ಹೋಗೋಣ. ಅದರಿಂದ ಈ ದಿನದೆಲ್ಲ ನುಡಿಗಳು ನಮ್ಮ ಹೃದಯವನ್ನು ಎಚ್ಚರಪಡಿಸಲಿ. ತಲೆಬಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ನಮ್ಮನ್ನು ಪರೀಕ್ಷಿಸಿಕೊಂಡು, ದೇವರೇ, ನನ್ನ ಕೆಟ್ಟ ಯೋಚನೆಗಳು, ಕೆಟ್ಟ ಮಾತುಗಳು, ಅಥವಾ ನಾನು ತಿಳಿಯದೆ ಆಡುತ್ತಿರುವ ಮಾತುಗಳು, ಕೆಲವೊಮ್ಮೆ ಹೆಚ್ಚು ಮಾತುಗಳನ್ನು ನಾವು ಮಾತಾಡ್ತಾ ಇರ್ತೇವೆ. ಕೆಲವೊಮ್ಮೆ ನಾವು ಫೋನ್ಗಳಲ್ಲಿ ಇರುವಾಗಲಂತೂ ಬೇರೆಯವರ ವಿಷಯದಲ್ಲಿ ಹೆಚ್ಚು ಮಾತಾಡ್ತೇವೆ ಮತ್ತು ನಮ್ಮ ನೆರೆಯವರ ಬಗ್ಗೆ ಹೆಚ್ಚು ಮಾತಾಡ್ತೇವೆ. ಒಂದು ವೇಳೆ ನಮಗೆ ಯಾರಾದರೂ ಕೇಡನ್ನು ಉಂಟು ಮಾಡಿದರೆ ಅವರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತೇವೆ. ಕೆಲವರನ್ನ ನಾವು ಮಾತಿನಿಂದಲೇ ಕೊಂದು ಬಿಡ್ತೇವೆ. ದೇವರ ವಾಕ್ಯದಿಂದ ಎಚ್ಚರಿಸುತ್ತಿದೆ, ನರಕದಿಂದ ಕಿಚ್ಚನ್ನ ತೆಗೆದುಕೊಳ್ಳುವ ನಾಲಿಗೆಯೇ ಪ್ರಪಂಚ ಚಕ್ರಕ್ಕೆ ನೀನು ಬೆಂಕಿಯನ್ನು ಹಚ್ಚಿಸುತ್ತಿ. ಎಂಥ ಮಾತುಗಳು ಪ್ರಿಯರು! ಹಾಗೆ ನನ್ನ ನಾಲಿಗೆ ವಿಷಯದಲ್ಲಿ ನಾನು ಎಷ್ಟು ಎಚ್ಚರಿಕೆ ವಹಿಸಬೇಕು. ಯೇಸು ಸ್ವಾಮಿ ಹೇಳುವಂತೆ, ಹೌದಾದರೆ ಹೌದೇನ್ರಿ, ಇಲ್ಲವಾದರೆ ಇಲ್ಲವೆನ್ರಿ. ಇದಕ್ಕಿಂತ ಹೆಚ್ಚಾದದೆಲ್ಲವೂ ಸೈತಾನನಿಂದಲೇ ಬಂದಂಥದ್ದೆಂಬುದಾಗಿ ಸ್ವಾಮಿ ನಮ್ಮನ್ನು ಎಚ್ಚರಿಸಿದ್ದಾರೆ. ಆತನ ಬಾಯಿ ತೆರೆಯಲೇ ಇಲ್ಲ. ಯಜ್ಞದ ಪಶುವಾಗಿ, ವಧಿತನಾಗುವ ಕುರಿಯ ಹಾಗೆ ಆತನು ಮೌನವಾಗಿದ್ದನು. ಶಿಲುಬೆಯ ಮೇಲಿನಿಂದ 7 ನುಡಿಗಳನ್ನು ನುಡಿದನು. 7 ನುಡಿಗಳು, ಈ ಹೊತ್ತೇ ನನ್ನ ಸಂಗಡ ನೀನು ಪರದೈಸಿನಲ್ಲಿರುವೆ ಎಂಬುವ ಆಶೀರ್ವಾದವನ್ನು ನೀಡಿತು. ಹೌದು ಸ್ವಾಮಿ, ನಾವೆಲ್ಲರೂ ಇಂದು ನಾಲಿಗೆ ವಿಷಯದಲ್ಲಿ, ನಾಲಿಗೆ ಹಚ್ಚುವ ಕಿಚ್ಚಿನ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಟೇಮಿಂಗ್ ದ ಟಂಗ್. ನನ್ನ ನಾಲಿಗೆಯನ್ನು ಚುಕ್ಕಾಣಿಯಂತೆ ನನ್ನ ಇಡೀ ಶರೀರವನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡು ನಾನು ಸ್ವರ್ಗದ ಕಡೆಗೆ, ನಿನ್ನ ಕಡೆಗೆ, ನಿತ್ಯ ಜೀವವಾದ ನಾಲಿಗೆಯನ್ನು ಹೊಂದಿಕೊಳ್ಳುವಂತೆ ನನ್ನನ್ನು ಬಲಪಡಿಸಿ ಮುನ್ನಡೆಸಲು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಮಾತುಗಳನ್ನು ಹೊಂದಿಕೊಂಡಿದ್ದೇನೆ. ಆಮೆನ್.
ನಾವೆಲ್ಲರೂ ಎದ್ದು ನಿಂತು ಈ ವಾಕ್ಯದ ಬೆಳಕಿನಲ್ಲಿ ನಮ್ಮ ವಿಶ್ವಾಸವನ್ನು ಒಟ್ಟಾಗಿ ಅರಿಕೆ ಮಾಡೋಣ. 128ನೇ ಪುಟ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನೇಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತುಗುಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವ ನೆಮ್ಮದಿಯನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆಯರು ದಯವಿಟ್ಟು ಕುಳಿತುಕೊಳ್ಳ್ರಿ. ಈಗ ನಮ್ಮ ಕಾರ್ಯದರ್ಶಿನಿಯವರಿಂದ ಸಭಾ ಪ್ರಕಟಣೆಗಳನ್ನು ನಾವು ಆಲಿಸೋಣ. ಸಭಾ ಪ್ರಕಟಣೆಗಳು. ಈ ಆರಾಧನೆಯಲ್ಲಿ ಭಾಗವಹಿಸಿರುವ ಇತರೆ ಸಭೆಗಳ ಹಾಗೂ ನಮ್ಮ ಸಭೆಯ ಸದಸ್ಯರೆಲ್ಲರನ್ನು ಹಾಗೂ ಆನ್ಲೈನ್ ಮುಖಾಂತರ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುವವರಾಗಿದ್ದೇವೆ. ಈ ಆರಾಧನೆಯ ತರುವಾಯ ಮಹಿಳೆಯ ಕೂಟವು ನಡೆಸಲ್ಪಡುತ್ತದೆ. ಮಹಿಳಾ ಸದಸ್ಯರೆಲ್ಲರೂ ಸೇರಿ ಬರುವಂತೆ ವಿನಂತಿ. ಮುಂದಿನ ಭಾನುವಾರ 8:30 ಗಂಟೆಗೆ ಈ ಆಲಯದಲ್ಲಿ ಆರಾಧನೆಯು ನಡೆಸಲ್ಪಡುತ್ತದೆ. 2ನೇ ಬ್ಯಾಚ್ನವರು ಭಾಗವಹಿಸುವಂತೆ ವಿನಂತಿ. ನಮ್ಮ ಸಭೆಯ ಕೆಲವು ಸದಸ್ಯರುಗಳು ಸುಗ್ಗಿ ಹಬ್ಬದ ಹರಾಜಿನ ಹಳೆಯ ಬಾಕಿಯನ್ನು ಉಳಿಸಿಕೊಂಡಿರುತ್ತಾರೆ. ಅಂಥವರು ಆದಷ್ಟು ಬೇಗನೆ ಪಾವತಿಸುವಂತೆ ವಿನಂತಿ. ನಮ್ಮ ಸಭೆಯಿಂದ 2020 ಹಾಗೂ 21ನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ. UKGಯಿಂದ 10ನೇ ತರಗತಿವರೆಗೂ ಆರ್ಥಿಕವಾಗಿ ಹಿಂದುಳಿದ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕಿಕೊಳ್ಳಬಹುದು. ದಿನಾಂಕ 25/10/2020ನೇ ತಾರೀಕಿನಿಂದ ಅರ್ಜಿಯ ಫಾರ್ಮ್ಗಳನ್ನು ಕೊಡಲಾಗುವುದು. ದಿನಾಂಕ 8/11/2020ನೇ ತಾರೀಕಿನವರೆಗೂ ಕೊಡಲಾಗುವುದು ಹಾಗೂ ಅರ್ಜಿಗಳನ್ನು ಹಿಂಪಡೆಯಲು ಕೊನೆಯ ದಿನಾಂಕ 15/11/2020 ತಾರೀಕು ಭಾನುವಾರ ಕೊನೆಯ ದಿನಾಂಕ. ಆನಂತರ ಬರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಕಳೆದ ವಾರದಲ್ಲಿ ಹೂಡಿಕೆಯಾದ ಕಾಣಿಕೆಗಳ ವಿವರಗಳು: ಸಾಮಾನ್ಯ ಕಾಣಿಕೆ 5,890, ಬಡವರ ನಿಧಿಗೆ 2,926, ಕೃತಜ್ಞತಾ ಕಾಣಿಕೆ 8,310, ಜನ್ಮದಿನದ ಕೃತಜ್ಞತಾ ಕಾಣಿಕೆ 800, ವಿವಾಹ ವಾರ್ಷಿಕ ಕಾಣಿಕೆ 1,200, ಸುವಾರ್ಥ ನಿಧಿಗೆ 100, ಮಾಸಿಕ ಸಭಾವಂತಿಕೆ 29,300, ಸುಗ್ಗಿ ಹಬ್ಬದ ಹರಾಜಿನ ಕಾಣಿಕೆ 19,000 ಹಾಗೂ ಸುಗ್ಗಿ ಹಬ್ಬದ ಹರಾಜಿನ ಕಾಣಿಕೆ 2,500, ಕುಲ್ಬಾನಿ ಡೈಸೆಸ್ಗಾಗಿ 5,000, ಒಟ್ಟು 75,026 ರೂಪಾಯಿಗಳು. ವಂದನೆಗಳು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಆರಾಧನೆಗಳಲ್ಲಿ ತಾವು ಸಲ್ಲಿಸುತ್ತಿರುವಂಥ ಎಲ್ಲ ನಿಮ್ಮ ಕೃತಜ್ಞತಾ ಪೂರ್ವಕವಾದ ಕಾಣಿಕೆಗಳಿಗಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸ್ತೇವೆ. ತುಂಬು ಹೃದಯದಿಂದ, ಸಂತೋಷದಿಂದ ತಾವುಗಳು ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದೀರಿ. ನಾವು ನಿನ್ನೆ ಸಭಾಪಾಲನಾ ಸಮಿತಿಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ಕಾಣಿಕೆಗಳನ್ನು ನೀವು ಅರ್ಪಿಸುವಾಗ ಸುಮಾರು 100 ರೂಪಾಯಿ ಒಳಗಿರುವಂಥ ಕಾಣಿಕೆಗಳಿಗೆ ರಸೀದಿಯನ್ನು ನಾವು ಹಾಕುವುದಿಲ್ಲ. ಅದನ್ನು ಕಾಣಿಕೆ ಚೀಲದಲ್ಲಿ ನೀವು ಹಾಕುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇವೆ. ಎಬವ್ 100 ಆ ಕಾಣಿಕೆ ನೀಡಿದ ಎಲ್ಲರಿಗೆ ಖಂಡಿತವಾಗಿ ನಾವು ಸಭೆಯ ಪರವಾಗಿ ನಮ್ಮ ಖಜಾಂಚಿಗಳು ನಿಮಗೆ ರೆಸಿಪ್ಟನ್ನು ಕೊಡುವವರಾಗಿದ್ದಾರೆ. ಎಷ್ಟು ರೆಸಿಪ್ಟ್ಗಳು ಹಾಗೆ ಇದೆ, ದಯವಿಟ್ಟು ಎಲ್ಲರೂ ಅದನ್ನು ಕಲೆಕ್ಟ್ ಮಾಡುವಂತೆ ನಿಮ್ಮನ್ನು ಕೇಳಿಕೊಳ್ತೇವೆ. ಉತ್ತಮವಾದಂಥ ಸಿಸ್ಟಮ್ ನಮ್ಮ ರೈಸ್ ಮಾರ್ಗ ಸಭೆಯಲ್ಲಿದೆ. ನನಗೆ ಭಾಳ ಸಂತೋಷವಾಯಿತು. ಪ್ರತಿ ಕಾಣಿಕೆಯನ್ನು ಅವರು 20-50 ರೂಪಾಯಿಗೆ ಅವರು ರೆಸಿಪ್ಟನ್ನು ಕೊಡ್ತಾಯಿದ್ರು. ಆದರೆ ನಿನ್ನೆ ನಾವೊಂದು ಡಿಸಿಷನನ್ನು ತೆಗೆದುಕೊಂಡಿದ್ದೇವೆ. 100 ರೂಪೀಸ್ ಎಬೋ ನಿಮ್ಮ ಕಾಣಿಕೆಗಳಿಗೆ ಖಂಡಿತ ನಾವು ಅದನ್ನು ಅಕ್ನಾಲೆಡ್ಜ್ ಮಾಡ್ತೇವೆ, ರೆಸಿಪ್ಟನ್ನು ಕೊಡ್ತೇವೆ. ಅದಕ್ಕಿಂತ ಕೆಳಗಿನ ಕಾಣಿಕೆಗಳನ್ನು ನೀವು ಕವರ್ನಲ್ಲಿ ಹಾಕುವಂತೆ ನಿಮ್ಮನ್ನು ಪ್ರೀತಿಯಿಂದ ನಾವು ನಿಮ್ಮನ್ನು ವಿಜ್ಞಾಪನೆ ಮಾಡಿಕೊಳ್ತೇವೆ. ಮತ್ತು ಈ ಒಂದು ವಿಶೇಷ ಜವಾಬ್ದಾರಿಕೆ ವಹಿಸ್ತಿರುವಂಥ ನಮ್ಮ ಖಜಾಂಚಿಗಳನ್ನು ನಾನು ವಂದಿಸ್ತೇನೆ. ಮತ್ತು ಯಾವುದೇ ಹಣಕಾಸಿನ ವಿಷಯದಲ್ಲಿ ಉತ್ತಮವಾದಂಥ ಮನೆವಾರ್ತೆತನವನ್ನು ನಾವು ತೋರಿಸ್ತಾ ಇದ್ದೇವೆ. ದೇವರು ನಮ್ಮ ಸಭೆಯನ್ನು ಹೆಚ್ಚಾಗಿ ಆಶೀರ್ವದಿಸಿ ಇನ್ನೂ ಅಭಿವೃದ್ಧಿಯಲ್ಲಿ
ಆಶೀರ್ವಾದದಲ್ಲಿ ಮುನ್ನಡೆಸಲೆಂಬುದಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಸಭೆಯವರು ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳುವಂತೆ ಮತ್ತು ನಿಮ್ಮ ರಸೀದಿಗಳನ್ನು ದೇವಪುತ್ರರವರ ಮುಖಾಂತರವಾಗಲಿ ಅಥವಾ ನಮ್ಮ ಪಾಸ್ಟೇಟ್ ಮೆಂಬರ್ಸ್ಗಳ ಮುಖಾಂತರ ಅಥವಾ ನಮ್ಮ ಅಲ್ಲಿ ಟ್ರೈನಲ್ಲಿ ಇಟ್ಟಿರುವಂಥ ನಿಮ್ಮ ರೆಸಿಪ್ಟ್ಗಳನ್ನು ಕ್ಲಾಸ್ ಮನಿ ಮತ್ತು ಯಾವುದೇ ರೆಸಿಪ್ಟ್ಗಳನ್ನು ನೀವು ಸ್ವೀಕರಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಮದುವೆಯ ಪ್ರಕಟಣೆ. ನಮ್ಮ CSI ರೈಸ್ ಮಾರ್ಗ ದೇವಾಲಯದ ಸಭೆಯ ಸದಸ್ಯರಾದಂಥ ಶ್ರೀಯುತ S. ದಿಲೀಪ್ ಚಂದ್ರಕುಮಾರ್ ಹಾಗೂ ಶ್ರೀಮತಿ R. ಆಶಾ ರವರ ಮಗ ಚಿರಂಜೀವಿ ಆಶೀಶ್ ಮೆಲ್ವಿನ್ ಡಿ ಎಂಬುವ ವರನಿಗೂ, ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ ರಾಯಚೂರು ಈ ಸಭೆಯ ಸದಸ್ಯರಾದ ಶ್ರೀಯುತ ಪುಷ್ಪಲತಾ ಲೇಟ್ ವೈ ಚಿದಂಬರ್ ರವರ ಮಗಳು ಚಿರಂಜೀವಿ ಸೌಭಾಗ್ಯವತಿ ಸುಷ್ಮಾ ಸಿ ಎಂಬುವ ವಧುವಿಗೂ ಪರಿಶುದ್ಧ ವಿವಾಹವಾಗುವುದಾಗಿ ನಾವು ಇಂದು ಮೊದಲನೇ ಬಾರಿ ಪ್ರಕಟ ಮಾಡುವವರಾಗಿದ್ದೇವೆ. ಈ ಪವಿತ್ರ ವಿವಾಹದಲ್ಲಿ ಇವರಿಬ್ಬರು ಸೇರಬಾರದೆಂಬುದಕ್ಕೆ ನ್ಯಾಯವಾದ ಕಾರಣಗಳೇನಾದರೂ ತಿಳಿದಿರುವ ಪಕ್ಷದಲ್ಲಿ ಅದನ್ನು ಲಿಖಿತ ಮೂಲಕವಾಗಿ ಸಭಾಪಾಲಕರಿಗೆ ಬರೆದು ತಿಳಿಸತಕ್ಕದ್ದು. ಹೇಗೂ ದೇವರು ಕೂಡಿಸಿದ್ದನ್ನು ಮನುಷ್ಯರು ಎಂದಿಗೂ ಅಗಲಿಸಬಾರದು. ನಾವು ಪ್ರಾರ್ಥನೆ ಮಾಡುತ್ತಾ ಈ ಮದುವೆಗಾಗಿ ಪ್ರಕಟಣೆಗಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯಾದ ದೇವರೇ, ಮದುವೆಯು ನಿನ್ನಿಂದ ನೇಮಕವಾದ ಜೀವನ ಕ್ರಮ. ಈ ಪರಿಶುದ್ಧವಾದಂಥ ವಿವಾಹದ ಒಂದು ಸಿದ್ಧತೆಯಲ್ಲಿ ಎರಡು ಕುಟುಂಬಗಳನ್ನು ನೀನು ಸೇರಿಸಿದ್ದಿ. ಪ್ರಿಯಕರ್ತನೆ, ವಿಶೇಷವಾಗಿ ಚಿರಂಜೀವಿ ಆಶೀಶ್ ಮೆಲ್ವಿನ್ ಹಾಗೂ ಚಿರಂಜೀವಿ ಸೌಭಾಗ್ಯವತಿ ಸುಷ್ಮಾ ಸಿ ಈ ಮದುಮಕ್ಕಳನ್ನು ಅರಸು. ಅವರು ಪೂರ್ಣ ಸಿದ್ಧತೆಯಿಂದ ಅವರು ಗಂಭೀರವಾಗಿ ದಾಂಪತ್ಯದಲ್ಲಿ ಸೇರುವ ಕೃಪೆಯನ್ನು ಅನುಗ್ರಹಿಸು. ಈ ಮದುವೆಯ ಪ್ರಕಟಣೆಯನ್ನು ಆಶೀರ್ವದಿಸು. ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಈ ಒಂದು ಪ್ರಕಟಣೆಯನ್ನು ಸಾರಿದ್ದೇವೆ. ಆಮೇನ್. ಪ್ರೇರೆ, ಈ ದಿನ ಆರಾಧನೆಯಾದ ನಂತರ ನಮ್ಮ ದಿಲೀಪ್ ಚಂದ್ರಕುಮಾರ್ ಅವರ ಕುಟುಂಬದವರು ತಮ್ಮೆಲ್ಲರಿಗೋಸ್ಕರ ಉಪಹಾರವನ್ನು ಸಿದ್ಧಪಡಿಸಿದ್ದಾರೆ. ದಯವಿಟ್ಟು ಎಲ್ಲರದನ್ನು ಸ್ವೀಕರಿಸುವಂತೆ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೇವೆ. ನಮ್ಮ ಕಾಣಿಕೆಗಳನ್ನು ನಾವು ತಂದೆ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವಂಥ ಸಮಯದಲ್ಲಿ 10ನೆಯ ಜ್ಞಾನ ಸಂಕೀರ್ತನೆಯಲ್ಲಿ ಹಾಡಿಕೊಳ್ಳೋಣ. ಹಾಡುವ ಜ್ಞಾನ ಸಂಕೀರ್ತನೆಗಳಲ್ಲಿ 10ನೆಯದು, ತಂದೆಯ ಬೇಡುವೆನು ಭಕ್ತಿಯಿಂದ ಕೊಂಡಾಡುವೆನು, ಇಂದು ಮುಂದು ಎಂದು ಬಂದು ಕಂದನನಾದರಿಸೈ.
ಕರ್ತನಲ್ಲಿ ಪ್ರಿಯರೇ, ಹಾರ್ವೆಸ್ಟ್ 2020 ಈ ಆಫರಿಂಗ್ ಅಲ್ಲಿ ನಮ್ಮ ಪ್ರೀತಿಯ ಸಹೋದರಿಯರು ಬೃಂದಾ ಸಂಪತ್ ಕುಮಾರ್ ಅವರು 8,000 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಇದನ್ನು ಪ್ರೀತಿಯಿಂದ ನಾವು ಅಂಗೀಕರಿಸಿದ್ದೇವೆ ಮತ್ತು ಪ್ರೀತಿಯ ಬೃಂದಾ ಸಂಪತ್ ಕುಮಾರ್ ಅವರಿಗೆ ನಾವು ಸಭೆಯ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇವೆ. ಹಾಗೂ ಗಿರೀಶ್ ನಿರಂಜನ್ ಇವರು ಕೂಡ 4,000 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಅದನ್ನು ಕೂಡ ನಾವು ಪ್ರೀತಿಯಿಂದ ನಾವು ಸ್ವೀಕಾರ ಮಾಡುವವರಾಗಿದ್ದೇವೆ. ಮತ್ತು ಡ್ಯಾನಿಯಲ್ ಸತೀಶ್ ಬಾಬು ಡ್ಯಾನಿಯಲ್ ಸತೀಶ್ ಬಾಬುರವರು 2,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಮತ್ತು ಜೈಪಾಲ್ ರವರ ಕುಟುಂಬ 5,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಎಲ್ಲ ವಿಶೇಷ ಕಾಣಿಕೆಗಳನ್ನು ನೀಡಿದ ಪ್ರೀತಿಯ ಸಹೋದರ ಸಹೋದರಿಯರನ್ನ ದೇವರು ಹೆಚ್ಚಾಗಿ ಆಶೀರ್ವದಿಸಲೆಂಬುದಾಗಿ ನಾವು ಅವರಿಗಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ನಮ್ಮ ಕಾಣಿಕೆಗಳನ್ನು ತಂದೆ ದೇವರಿಗೆ ಸಮರ್ಪಣೆ ಮಾಡೋಣ. ಎಲ್ಲ ಒಳ್ಳೆ ದಾನಗಳ ಮೂಲ ಕರ್ತನಾದ ಸ್ವಾಮಿ, ನೀನು ಮಾಡಿದ ಮಹದುಪಕಾರಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಪರಿಶುದ್ಧ ಸನ್ನಿಧಿಯಲ್ಲಿ ನಾವು ನೀಡಿದ ಕಾಣಿಕೆಗಳನ್ನು ನೀನು ಅಂಗೀಕರಿಸಿ ನಿನ್ನ ಸೇವೆಯ ಅಭಿವೃದ್ಧಿಗಾಗಿ ಉಪಯೋಗಿಸಬೇಕೆಂದು ಬೇಡುತ್ತೇವೆ. ಪ್ರಿಯ ಕರ್ತನೆ, ನಮ್ಮ ಸ್ವಾರ್ಥ ತ್ಯಾಗದ ಕಾಣಿಕೆಯ ಡಬ್ಬಿಯನ್ನು ನೀಡಿದಂಥ ಕುಟುಂಬವನ್ನು ಮತ್ತು ಈ ದಿನದ ಆರಾಧನೆಯಲ್ಲಿ ತಮ್ಮ ಜನ್ಮದಿನದ ಕಾಣಿಕೆ ಮತ್ತು ವಿಶೇಷವಾದ ಕಾಣಿಕೆಗಳನ್ನು ಸಮರ್ಪಿಸಿದ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗಾಗಿ ನಾವು ನಿನ್ನಲ್ಲಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಪ್ರಿಯ ಕರ್ತನೆ, ಪ್ರತಿಯೊಬ್ಬರನ್ನ ನೀನು ಬಲಪಡಿಸು, ಆಶೀರ್ವದಿಸು. ಆರಾಧನೆಯಲ್ಲಿ ಕಾಣಿಕೆಗಳನ್ನು ಕಾಣಿಸಿಕೊಂಡ ಪ್ರತಿ ಹಸ್ತಗಳನ್ನು ಆಶೀರ್ವದಿಸು. ಪರಲೋಕದ ದ್ವಾರಗಳನ್ನು ತೆರೆದು ಹಿಡಿಯಲಾರದಷ್ಟು ಸುವರಗಳಿಂದ ಪ್ರಿಯರೆಲ್ಲರನ್ನ ತುಂಬಿಸಿ ಹರಸಿ ಬಲಪಡಿಸಿ ಮುನ್ನಡೆಸು. ಪ್ರಿಯ ಕರ್ತನೆ, ನಮ್ಮ ಹೃದಯವನ್ನೇ ನಾವು ನಿನಗೆ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಿಕೊಟ್ಟು ನಮ್ಮ ಶರೀರದ ಅಂಗಗಳನ್ನು ಕೂಡ, ವಿಶೇಷವಾಗಿ ನಮ್ಮ ನಾಲಿಗೆಯನ್ನು
ನಾವು ಹೆಚ್ಚೆಚ್ಚು ಕಾಪಾಡಿಕೊಳ್ಳುವಂತೆ, ನಾವು ಜೀವ ಮರಣಗಳನ್ನು ನಾವು ನಮ್ಮ ಮುಂದೆ ನಿನ್ನ ನಾಲಿಗೆ ರೂಪದಲ್ಲಿ ಇಟ್ಟಿದ್ದಿ, ನಾವು ಜೀವವನ್ನೇ ಆರಿಸಿಕೊಳ್ಳುವಂತೆ ಭಕ್ತಿವರ್ಧಕವಾದ ನುಡಿಗಳಲ್ಲಿ ನಮ್ಮನ್ನು ಉಪಯೋಗಿಸಿ ಮುನ್ನಡೆಸೆಂದು ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಮ್ಮನ್ನು, ನಮ್ಮ ಕಾಣಿಕೆಗಳನ್ನು ನಿನ್ನ ಪ್ರೀತಿಯ ಪಾದ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿದ್ದೇವೆ. ಆಮೆನ್. ಹಾಡುವ ಸಂಗೀತಗಳಲ್ಲಿ 147ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. 147ನೆಯ ಸಂಗೀತ. ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ದ್ರವ್ಯವೇ, ತೋರಿಸನ್ನ ಸ್ಥಿತಿಯ ಹೇಳು ದೈವ ಶ್ರುತಿಯ. ಶುದ್ಧ ದಿವ್ಯ ಗ್ರಂಥವೇ ಶ್ರೇಷ್ಠ ದ್ರವ್ಯವೆನಗೆ. 1 ಮತ್ತು 2 ಚರಣವನ್ನು ನಾವು ಒಟ್ಟಾಗಿ ಹಾಡಿಕೊಳ್ಳೋಣ. ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ದ್ರವ್ಯವೇ, ತೋರಿಸೆನ್ನ ಸ್ಥಿತಿಯ ಹೇಳು ದೈವ ಶ್ರುತಿಯ. ಶುದ್ಧ ದಿವ್ಯ ಗ್ರಂಥವೇ ಶ್ರೇಷ್ಠ ದ್ರವ್ಯವೇ ನಗೆ. ನೀನೇ ನಾಡಿಸೆ ನಾನು, ತೋರಿಸೆ ಪಾಪವ. ನೀನೇ ನನ್ನ ರಕ್ಷಣೆ, ನನ್ನ ಜೀವ ಮಾರ್ಗವೇ. ಶುದ್ಧ ದಿವ್ಯ ಗ್ರಂಥವೇ ಶ್ರೇಷ್ಠ ದ್ರವ್ಯವೇ ನಗೆ. ನಮ್ಮೆಲ್ಲರನ್ನ ದೇವರ ಕೈಗಳಿಗೆ ಒಪ್ಪಿಸಿಕೊಳ್ಳೋಣ. ವಿಶೇಷವಾಗಿ ಈ ಕೊರೋನಾ ವೈರಸ್ ಹಾಗೂ ಕೋವಿಡ್-19 ಈ ಒಂದು ಪರಿಸ್ಥಿತಿಗಳಲ್ಲಿ ಸಿಲುಕಿಕೊಂಡಿರುವಂಥ ಎಲ್ಲ ನಮ್ಮ ಸಹೋದರ ಸಹೋದರರಿಗಾಗಿ, ದೇಶ ವಿದೇಶಗಳಲ್ಲಿ ಬಾಧಿಸುತ್ತಿರುವಂಥ ಈ ಬಾಧೆಗಾಗಿ ಕರ್ತನಲ್ಲಿ ನಾವು ಬೇಡಿಕೊಳ್ಳೋಣ. ದೇವರು ನಮ್ಮ ಕುಟುಂಬಗಳ ಸುತ್ತಲೂ ದೇವದೂತರನ್ನ ಕಾವಲಾಗಿಟ್ಟು, ಸಂಹಾರಕ ದೂತನು ಈ ಲೋಕದಲ್ಲಿ ಸಂಚರಿಸುತ್ತಿರುವಾಗ ಯೇಸು ಎಂಬುವಂಥ ರಕ್ತದ ಕೋಟೆಯಲ್ಲಿರುವಂಥ, ಆ ರಕ್ತದ ಗುರುತನ್ನು ಹೊಂದಿರುವಂಥ ನಮ್ಮೆಲ್ಲ ಕುಟುಂಬಗಳನ್ನು ದೇವರು ರಕ್ಷಿಸಿ ಬಲಪಡಿಸಲಿ. ಯಾವ ಬಾಧೆ ಮರಣ ನಮ್ಮ ಕುಟುಂಬಗಳನ್ನು ಮುಟ್ಟದಂತೆ ದೇವರು ನಮ್ಮನ್ನು ರಕ್ಷಿಸಲಿ. ಅದೇ ವೇಳೆ ಈ ಒಂದು ವ್ಯಾಕ್ಸಿನ್ ಆದಷ್ಟು ಬೇಗನೆ ನಮಗೆ ದೊರೆತು ನಮ್ಮ ದೇಶ, ಸಮಾಜ ಮತ್ತು ನಮ್ಮ ಎಲ್ಲ ಬಂಧುಗಳು ಆರೋಗ್ಯವನ್ನು ಪಡೆದು ಆರೋಗ್ಯಕರ ಸಮಾಜದಲ್ಲಿ ನಾವೆಲ್ಲರೂ ಬಾಳುತ್ತಾ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಹೆಜ್ಜೆ ಇಡುವಂತೆ ದೇವರು ನಮ್ಮ ಇಡೀ ವಿಶ್ವವನ್ನು ರಕ್ಷಿಸಿ ಮುನ್ನಡೆಸಲಿ. ಕರ್ತನ ಆರೋಗ್ಯದ ಕಿರಣಗಳು ನಮ್ಮೆಲ್ಲರನ್ನ ಆವರಿಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ, ಆಮೆನ್. ಕರ್ತನ ಪ್ರಾರ್ಥನೆ ಒಟ್ಟಾಗರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧೆನಿಸಲ್ಪಡಲಿ, ರಾಜ್ಯವು ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಯಲ್ಲಿ ಸೇರಿಸದೆ ಕೇಳಿದ್ದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲನವೇ ಸ್ವಾಮಿ, ಆಮೇಲೆ. ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿಕೊಳ್ಳೋಣ. ಸಮಾಧಾನದಿಂದ, ಶಾಂತಿಯಿಂದ ನಾವು ಲೋಕದೊಳಗೆ ಹೋಗೋಣ. ಇಂದಿನ ವಾಕ್ಯ ಸಂದೇಶ ನಮ್ಮ ನಾಲಿಗೆಗಳನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಂಡು ನಾವು ನಮ್ಮ ಶರೀರವನ್ನು ನಿತ್ಯ ಜೀವದ ಜಯಮಾಲೆಯನ್ನು ಹೊಂದಿಕೊಳ್ಳುವಂತ ಮುಂದೆ ಹೆಜ್ಜೆ ಇಡುವಂತೆ ದೇವರು ನಮ್ಮನ್ನು ರಕ್ಷಿಸಿ ಮುನ್ನಡೆಸಲಿ. ಕರ್ತನು ನಮ್ಮೊಡನಿರಲಿ. ತಂದೆ, ಮಗ, ಪವಿತ್ರಾತ್ಮನಾದ ತ್ರೈಕ ದೇವರ ಆಶೀರ್ವಾದ ನಮ್ಮೊಳಗೆ ನಿರಂತರವೂ ನೆಲೆಯಾಗಿದ್ದು ನಮ್ಮನ್ನು ಹರಸಿ ಮುನ್ನಡೆಸಲಿ.
ಆರಾಧನೆಯಲ್ಲಿ ಏನಾದರೂ ತಪ್ಪದೋಷಗಳು ಸಂಭವಿಸಿದ ಪಕ್ಷದಲ್ಲಿ ನಮ್ಮನ್ನು ಕ್ಷಮಿಸಿ ನಿನ್ನ ಕೃಪಾ ಹಸ್ತದಲ್ಲಿಟ್ಟು ನಮ್ಮನ್ನು ಸುರಕ್ಷಿತವಾಗಿ ಮುನ್ನಡೆಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.